Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ಜೆಡಿಎಸ್ ಮುಖಂಡರ ವಿರುದ್ಧ ಸುಳ್ಳು ಕೇಸ್ ದಾಖಲು ಖಂಡಿಸಿ ಜೆಡಿಎಸ್ನಿಂದ ಪ್ರತಿಭಟನೆ, ಪೊಲೀಸರಿಗೆ ಮನವಿ. ಬಾಲಕಿಯರ ಪಿಯು ಕಾಲೇಜಿನಲ್ಲಿ ಕೊಠಡಿ ಉದ್ಘಾಟನೆ, ಸರ್ಕಾರದ ಸೌಲಭ್ಯಗಳು ಜನರಿಗೆ ತಲುಪಿದಾಗ ಮಾತ್ರ ಸರ್ಕಾರ ಜೀವಂತ. ಡಾಕ್ಟರ್ ಶಿವರಾಜ್ ಪಾಟೀಲ್. ನೀರ್ಭಾವಿ ಕುಂಟ ಬಳಿಯೇ ಡಾಕ್ಟರ್ ಅಂಬೇಡ್ಕರ್ ಭವನ ನಿರ್ಮಿಸಲಿ, ಒತ್ತುವರಿ ತೆರವಿಗೆ ಆಗ್ರಹಿಸಿ ಕಾನೂನು ಹೋರಾಟ. ಕೆಇ ಕುಮಾರ್. ನೀರ್ಮಾನ್ವಿ ಬಳಿ ಅಕ್ರಮ ಕಲ್ಲು ಗಣಿಗಾರಿಕೆ, ಸುಚಿತಾ ಮಿಲೇನಿಯಂ ಕಂಪನಿ ಗಣಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ 20ರಿಂದ ಪ್ರತಿಭಟನೆ. ಗುರುರಾಜ್ ನಾಗಲಾಪುರ್. ರಿಮ್ಸ್ ಚರಂಡಿ ಸ್ವಚ್ಛತೆಗೆ ಕಾರ್ಮಿಕರ ಬಳಕೆ, ದಾಖಲಾಗದ ದೂರು, ಸಫಾಯಿ ಕರ್ಮಚಾರಿ ಆಯೋಗ ಕ್ರಮ ಕೈಗೊಳ್ಳಲಿ. ಪ್ರಸಾದ್ ಭಂಡಾರಿ. ಫೆಬ್ರವರಿ 20ರಂದು ತ್ರಿಪದಿ ಕವಿ ಸರ್ವಜ್ಞ ಜಯಂತಿ, ಪ್ರತಿಭಾ ಪುರಸ್ಕಾರ ವೈ ಸುರೇಂದ್ರ ಬಾಬು. ಮತ್ತು ಫೆಬ್ರವರಿ 21ರಂದು ಸಮುದಾಯ 50 ಅಂಗವಾಗಿ ವಿಚಾರ ಸಂಕಿರಣ, ರಂಗಗೌರವ ಪ್ರವೀಣ್ ರೆಡ್ಡಿ ಗುಂಜಳಿ. ಜೆಡಿಎಸ್ ಪಕ್ಷದ ಮುಖಂಡರ ಮೇಲೆ ಸುಳ್ಳು ಹಾಗೂ ರಾಜಕೀಯ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರ ತಂಡದ ವಿರುದ್ಧ ಹಾಗೂ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಗಂಜ್ ವೃತ್ತದಲ್ಲಿ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗಂಜ್ ವೃತ್ತದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಶಾಸಕರ ವಿರುದ್ಧ ಸುಳ್ಳು ದೂರುಗಳನ್ನು ದಾಖಲು ಮಾಡುತ್ತಿರುವುದನ್ನು ಖಂಡಿಸಿದರು. ಸುಳ್ಳು ದೂರುಗಳನ್ನು ದಾಖಲಿಸಲು ಕಾಂಗ್ರೆಸ್ ಮುಖಂಡರ ತಂಡ ಪೊಲೀಸರ ಮೇಲೆ ಒತ್ತಡ ಹಾಕುತ್ತಿರುವುದನ್ನು ವಿರೋಧಿಸಿದರು. ಸುಳ್ಳು ಪ್ರಕರಣ ದಾಖಲು ಮಾಡಲು ಪ್ರಭಾವ ಬೀರುತ್ತಿರುವ ಕಾಂಗ್ರೆಸ್ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸುಳ್ಳು ದೂರುಗಳನ್ನು ದಾಖಲು ಮಾಡುವವರನ್ನು ಬಂಧಿಸಲು ಒತ್ತಾಯಿಸಿದರು. ನಗರಸಭೆ ಮಾಜಿ ಸದಸ್ಯ ಬಿ ತಿಮ್ಮಾರೆಡ್ಡಿ ವಿರುದ್ಧ ಸುಳ್ಳು ಪ್ರಕರಣವನ್ನ ಜಿ ತಿಮ್ಮಾರೆಡ್ಡಿ ಪೊಲೀಸರ ಜೊತೆಗೆ ವ್ಯವಹರಿಸಿ ಪ್ರಕರಣ ದಾಖಲಿಸುತ್ತಿದ್ದಾರೆ. ಮುಂದಿನ ಮಹಾನಗರ ಪಾಲಿಕೆ ಚುನಾವಣೆ ಸ್ಪರ್ಧಿಸದಂತೆ ಭಯ ಉಂಟು ಮಾಡುತ್ತಿದ್ದಾರೆ ಎಂದು ದೂರಿದರು. ಯುವಕರನ್ನ ಬಳಸಿಕೊಂಡು ಸುಳ್ಳು ದೂರುಗಳು ದಾಖಲಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿದರು. ಜೆಡಿಎಸ್ ಮುಖಂಡರ ಮೇಲೆ ನಿರಂತರವಾಗಿ ಸುಳ್ಳು ದೂರುಗಳು ದಾಖಲಿಸುತ್ತಿದ್ದು, ಮುಂದಿನ ಮಹಾನಗರ ಪಾಲಿಕೆ ಚುನಾವಣೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವಿರುದ್ಧ ವ್ಯವಸ್ಥಿತ ಸಂಚು ರೂಪಿಸಿ ಮಾನಸಿಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಮಟಕ, ಅಕ್ರಮ ಬರಲು, ಗಾಂಜಾ ನಡೆಯುತ್ತಿದ್ದು ತಡೆಗೆ ಪೊಲೀಸರು ವಿಫಲರಾಗಿದ್ದಾರೆ. ಇಂತಹವುಗಳಿಗೆ ಕಡಿವಾಣ ಹಾಕದೆ ಸುಳ್ಳು ಪ್ರಕರಣ ದಾಖಲಿಸುವಲ್ಲಿ ನಿರತರಾಗಿದ್ದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹಿಸಿದರು. ಜೆಡಿಎಸ್ ಮುಖಂಡರ ಮೇಲೆ ದಾಖಲಾದ ಸುಳ್ಳು ಪ್ರಕರಣ ರದ್ದುಗೊಳಿಸಬೇಕು. ಕುಮ್ಮಕ್ಕು ನೀಡುವ ವಾರ್ಡ್ ನಂಬರ್ 7ರ ಕಾಂಗ್ರೆಸ್ ಮುಖಂಡ ಜಿ ತಿಮ್ಮಾರೆಡ್ಡಿ ಮೇಲೆ ಸೂಕ್ತ ಕ್ರಮ ವಹಿಸಬೇಕು. ಸುಳ್ಳು ಪ್ರಕರಣ ದಾಖಲು ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಟ್ರಾಸಿಟಿ ಕಾಯ್ದೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ವಿರುದ್ಧ ಕ್ರಮ ವಹಿಸಬೇಕು. ಒತ್ತಡಕ್ಕೆ ಮಣಿದು ಸುಳ್ಳು ದೂರು ದಾಖಲಿಸುವ ಠಾಣಾಧಿಕಾರಿ ಮೇಲೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಸುಳ್ಳು ಪ್ರಕರಣಗಳು ರದ್ದಾಗಲಿ. ಸುಳ್ಳು ಪ್ರಕರಣಗಳು ದಾಖಲು ಮಾಡುವ ದುಷ್ಟರನ್ನು ಬಂಧಿಸಲೇಬೇಕು. ನಿಲ್ಲಲಿ. ಎಲ್ಲಿ
ಕೂಡಲೇ ನಿಲ್ಲಿಸಲೇಬೇಕು. ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆದ ದೌರ್ಜನ್ಯ ಕೂಡಲೇ ನಿಲ್ಲಿಸಲೇಬೇಕು. ಸುಳ್ಳು ಪ್ರಕರಣ ಕೂಡಲೇ ವಾಪಸ್ ಪಡೆಯಲೇಬೇಕು. ಕಾಂಗ್ರೆಸ್ನ ಗೂಂಡಗಳಿಗೆ ಹೇಳಿ ಧಿಕ್ಕಾರ. ಸುಳ್ಳು ಪ್ರಕರಣ ದಾಖಲು ಮಾಡುತ್ತಿರುವ ಕಾಂಗ್ರೆಸ್ನ ಗೂಂಡಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಜೆಡಿಎಸ್ ಪಕ್ಷದ ಮುಖಂಡರ ಪರವಾದ ಹೋರಾಟಕ್ಕೆ ಜೆಡಿಎಸ್ ಮೇಲೆ ಉಸುಗಿನವರು ಹೋಗಿ ಮನೆಗೆ ಹೋಗಿ ದೌರ್ಜನ್ಯ ಮಾಡಿ ನೀವು ಏನು ಇದು ನಮ್ಮ ಮೇಲೆ ಇದು ಮಾಡ್ತಾ ಇದ್ದೀರಿ, ನಮ್ಗೆ ಯಾಕೆ ಅಡೆತಡೆ ಮಾಡ್ತಾ ಇದ್ದೀರಿ ಅಂತೇಳಿ ಇದು ಮಾಡ್ತಾರಂದ್ರೆ ನಿಮ್ಮ ಹತ್ರ ಎಲ್ಲ CC ಕ್ಯಾಮ್ರಾಗಳಿದಾವೆ, ಹೌದಾ? ಎಲ್ಲರ ಹತ್ರ ವಿಡಿಯೋಗಳಿದಾವೆ. ಆ ವೆಹಿಕಲ್ಸ್ ಎಷ್ಟು ಹೋಗಿದ್ವು ಅಲ್ಲಿ, ಆ ವೆಹಿಕಲ್ಸ್ಗಳನ್ನೆಲ್ಲ ಸೀಸ್ ಮಾಡ್ಬೇಕು. ಇತ್ತೇನೆ ವೀಕ್ ಮಾಡ್ಲೇಬೇಕು ನೀವು, ಇಲ್ಲಾಂದ್ರೆ ನಾವು ಬಿಡೋದಿಲ್ಲ. ಇಲ್ಲ, ಇಲ್ಲಿಗೆ ಬಿಡೋದಿಲ್ಲ. ಹೋರಾಟ ಎಲ್ಲ ಜಿಲ್ಲಾದ್ಯಂತ ಎಲ್ಲ ಕ್ಷೇತ್ರದಲ್ಲಿ ನಾವು ಹೋರಾಟ ಹಮ್ಮಿಕೊಳ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದ. ನಾವು ಅಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಸಹ ಇವತ್ತು ಧರಣಿ ಕುಂದಿರ್ತಕ್ಕಂಥ ಕೆಲಸ ರಾಜ್ಯಾದ್ಯಂತ ಎಲ್ಲ ನಮ್ಮ ವರಿಷ್ಠರು ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ನಾವು ಅಲ್ಲಿ ಮನವಿ ಮಾಡಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸಂಸತ್ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕೊಡ್ಬೇಕಾಗ್ತದ. 1 ವಾರ ಟೈಮ್ ಕೊಡ್ತೀವಿ. ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಎಲ್ಲ ವೆಹಿಕಲ್ಗಳನ್ನ ಎಲ್ಲ ಟಿಪ್ಪರ್ಗಳನ್ನ ಸೀಸ್ ಮಾಡಿ ಆದಷ್ಟು ಬೇಗನೆ ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ, ಒಬ್ಬ ಮಹಿಳೆ ಶಾಸಕಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ನಮ್ಮ ನಗರಸಭೆ ಮಾಜಿ ಸದಸ್ಯ ಎಲ್ಲಿದ್ದಾರೆ, ತಿಮ್ಮಾರೆಡ್ಡಿ ಪ್ರೆಸಿಡೆಂಟ್ ಸದಸ್ಯ 3 ಸಾರಿ ಸದಸ್ಯರಾಗಿದ್ದಾರೆ. ಅವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿದೆ. ನೀವು ಇನ್ವೆಸ್ಟಿಗೇಷನ್ ಮಾಡ್ರಿ. ನೀವು ಹೊಸದಾಗಿ ಈಗ ತಾವು ವರಿಷ್ಠ ಅಧಿಕಾರಿಗಳು ತಮ್ಮ ಬಗ್ಗೆ ಗೌರವ ಇದೆ. ಇವತ್ತು ಆಫ್ ಮರ್ಡರ್ ಕೇಸ್ ಮಾಡಿದ್ದಾರೆ 302, 307. ಇದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಒಬ್ಬ ತನಿಖಾ ನಿಮ್ಮ ಅಧಿಕಾರಿಗಳು, ಅಡಿಷನಲ್ SP ಅವರು ಇದ್ದಾರೆ, ನಿಮ್ಮ PI ಅವರು ಇದ್ದಾರೆ, ನಿಮ್ಮ PS ಇರ್ತಾರೆ. ಯಾರನ್ನು ಮಾಡ್ತಾರೆ ಗೊತ್ತಿಲ್ಲ, ಒಬ್ಬರು ತನಿಖಾಧಿಕಾರಿ ನೇಮಕ ಮಾಡಿ ಅದು ಸುಳ್ಳು ಪ್ರಕರಣ ಆಗಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕೇಸನ್ನ ರದ್ದುಪಡ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮನವಿ ಮಾಡ್ಕೊಳ್ಳಕ್ಕೆ ಬಂದಿದ್ದೀವಿ, ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಂದಿದ್ದೀವಿ. ಅದರ ಜೊತೆಗೆ ಮೊನ್ನೆ ಮಾನ್ವಿಯಲ್ಲಿ ಬರೀ 4 ದಿವಸ ಆಯ್ತು. ಅಡಿಷನಲ್ SP ಸಾಹೇಬರಿಗೆ ಗೊತ್ತಿರ್ತದೆ. ಇದು ಮಾನ್ವಿಯಲ್ಲಿ ಅಮರೇಶ್ವರ ಕ್ಯಾಂಪ್ ಅಂತ ಬರ್ತದೆ, ನಮ್ಮ ಕ್ಷೇತ್ರ ಅದು. ಅಲ್ಲಿ ಹಾಲಿನ ಕೇಂದ್ರದಲ್ಲಿ ನಮ್ಮ ಕಾರ್ಯಕರ್ತ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಹಾಲು ಹಾಕಕ್ಕೆ ಹೋಗ್ಯಾನ. ಅವನ ಮೇಲೆ ದೌರ್ಜನ್ಯ ಮಾಡಿ ಅವ್ನಿಗೆ ಹೊಡೆದು 4-5 ಜನ 6 ಜನ ಹಲ್ಲೆ ಮಾಡ್ಯಾರ. 4 ಹಲ್ಲುಗಳು ಹೋಗ್ಯಾವ. ಇವತ್ತ ನಿಮ್ಮ ಎಲ್ಲಂದ್ರೆ ರಿಮ್ಸ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾರ. ನಿಮ್ಮ ಅಡಿಷನಲ್ SP ಆಗ್ಲಿ, ನಿಮ್ಮ PI ಆಗ್ಲಿ, ಒಬ್ಬ PS ಆಗ್ಲಿ, ಯಾರನ್ನ ಕಳಿಸ್ರಿ ಅಲ್ಲಿಗೆ ನೋಡ್ಲಿ. ಅವರು ಅವ್ರಿಗೆ ಗೊತ್ತಾಗಲ್ಲ. ಓಪೆಕ್ ನಲ್ಲಿ ಇದ್ದಾರೆ. ದಯವಿಟ್ಟು ಈ ತರ ಘಟನೆಗಳು ಆಗ್ಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ ಮಟಕ ನಡೀತಾ ಇದೆ, ಶಾನ್ ಮಾಫಿಯಾ ನಡೀತಾ ಇದೆ, ಈ ಎಲ್ಲ ಡ್ರಗ್ ಮಾಫಿಯಾ ನಡೀತಾ ಇದೆ. ರಾಯಚೂರಿನ ಆಯಾಕಟ್ಟಿನ ಎಲ್ಲ ಪ್ರದೇಶಗಳಲ್ಲಿ, ಏರಿಯಾಗಳಲ್ಲಿ, ಗಂಜ್ ಏರಿಯಾ ತಗ, ಮಂಚಲಾಪುರ ರೋಡ್ ತಗ, ಬೋಳಮಂತೋಡ್ ರೋಡ್ ತಗ, ಆಸಾಪುರ ರೋಡ್ ತಗರಿ, ಈ ಯಾವ ರೋಡಿನಲ್ಲಿ ಕೂಡ ಇವತ್ತು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಹೌದಾ? ಇದನ್ನೆಲ್ಲ ಬಿಟ್ಟಿದ್ದೀರಿ ನೀವು, ಇದನ್ನೆಲ್ಲ ಬಿಟ್ಟಿದ್ದೀರಿ. ಯಾವನು ಒಬ್ಬ ಕಾಂಗ್ರೆಸ್ ಮುಖಂಡ ಹಣದ ಆಮಿಷ ಕೊಡ್ತಾನಂತ ಹೇಳಿ ನಾಯಕರುಗಳ ಮೇಲೆ ಯಾವನೊಬ್ಬರು ಬ್ರೋಕರು ಸಂಘಟನೆ ಮಾಡಿಕೊಂಡಿರತಕ್ಕಂಥವನೇ ಬ್ರೋಕರ್ಗಳು, ಅವು ಒಬ್ಬೊಬ್ಬರ ಮೇಲೆ 5-6 ಅಟ್ರಾಸಿಟಿ ಕೇಸ್ಗಳು ಬುಕ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ತನಿಖೆ ಮಾಡಲಿಕ್ಕೆ ಆಗಿದೆ. ಏನಾಗ್ತಾ ಇದೆ ಇಲ್ಲಿ? ಅರೆ ಒಬ್ಬನು ಅಟ್ರಾಸಿಟಿ ಕಾಯ್ದೆ ಅಂತಂದ್ರೆ ನಮ್ಮ ಜನಾಂಗಕ್ಕೆ ಘನತೆ ಗೌರವ ಕೊಡ್ತಕ್ಕಂಥ ಕಾಯ್ದೆ ಅದು. ಆ ಘನತೆ ಕೊಡ್ತಕ್ಕಂಥ ಕಾಯ್ದೆಯನ್ನ ಒಬ್ಬ ಪೋಲಿಗಳು, ಅಪಪೋಲಿಗಳು, ಯಾವನೋ ಕಾಂಗ್ರೆಸ್ಸಿನ ಮುಖಂಡರ ಮಾತು ಕೇಳಿಕೊಂಡು ಇವತ್ತು ಅದನ್ನ ದುಷ್ಪ್ರಚಾರ ಮಾಡಿಕೊಂಡು ಆ ಕಾನೂನೇ ತೆಗೆದಾಕ್ಬೇಕಂತ ನಿಟ್ಟಿಗೆ ಇವತ್ತು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಅವನು ಈಗಾಗಲೇ ನಿಮಗೆ ನೀವು ಇಲ್ಲೇ ಬಂದು ಸ್ಟ್ರೈಕ್ ಮಾಡಿರ್ತಕ್ಕಂಥ ಹುಡುಗರು ಏನಿದಾರಲ್ಲ, ಬರೀ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಯರಗೇರಿನಲ್ಲಿ ಒಂದು ಅಟ್ರಾಸಿಟಿ ಮಾಡಿದ್ದಾರೆ, ರಾಯಚೂರಿನಲ್ಲಿ ಒಂದು ಅಟ್ರಾಸಿಟಿ ಮಾಡಿದ್ದಾರೆ, ವೆಸ್ಟ್ನಲ್ಲಿ ಒಂದು ಅಟ್ರಾಸಿಟಿ ಮಾಡಿದ್ದಾರೆ. ಅವನು ದಂಧೆ ಅದು ಕೆಲಸನೇ ಮಾಡ್ಕೊಂಡಿದ್ದಾರೆ, ದಂಧೆ ಮಾಡ್ಕೊಂಡಿದ್ದಾರೆ ಇವರು. ಇದು ಕಾಂಗ್ರೆಸ್ ಮುಖಂಡರ ತಮ್ಮ ತೆವಳಿಗಾಗಿ ಈ ಹುಡುಗರನ್ನ ಚೂ ಬಿಟ್ಟು ನಮ್ಮ ನಾಯಕರುಗಳ ಮೇಲೆ ಮಾಡ್ತಕ್ಕಂಥದ್ದು. ನಾವು ಇಷ್ಟೆಲ್ಲ ಶಾಣ ಮಾಫಿಯಾ, ಮಟಕ ಮಾಫಿಯಾ, ಡ್ರಗ್ ಮಾಫಿಯಾ ನಡೆದರೂ ಕೂಡ ನಾವು ನಿಮ್ಮ ಬಗ್ಗೆ ಆರೋಪಗಳ ಮಾಡಿಲ್ಲ. ತಾವುಗಳು ಹೊಸದಾಗಿ ಬಂದಿರಿ, ಬಂದ ತಕ್ಷಣ ಬಹಳ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಎಲ್ಲನೂ ನಾನು ಕಡಿಮೆ ಮಾಡಾಕ್ತೀನಿ. ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇದೆ, ಪೊಲೀಸರ ಮೇಲೆ ವಿಶ್ವಾಸ. ನಾವು 40 ವರ್ಷಗಳಿಂದ ಹೋರಾಟದಲ್ಲಿದ್ದೀವಿ. ಪೊಲೀಸರ ಜೊತೆ ಅನ್ಯವಾಗಿರ್ತೀವಿ. ನಾವು ಇಷ್ಟ ತನಿಖೆ ಮಾಡಬೇಕಾ ಇಲ್ಲ? ಒಂದು ಇನ್ವೆಸ್ಟಿಗೇಷನ್. ನಾವು ಈಗ ಅಟ್ರಾಸಿಟಿ ಕೇಸ್ ಹಳ್ಳಿಗಳಲ್ಲಿ ಹೋಗ್ತೀವಿ, ಒಂದು ಕೇಸ್ ಕೊಟ್ಟರೆ PS 1 ವಾರ ಆದರೂ ಕೂಡ ಕೇಸ್ ತೊಗೊಳಂಗಿಲ್ಲ.
ಸತ್ಯ ಕೇಸುಗಳನ್ನು ಮರೆಮಾಚ್ತೀರಿ, ಸುಳ್ಳು ಕೇಸುಗಳನ್ನು ಹಾಕ್ತೀರಿ. ಯಾಕಂತಂದರೆ ಆ ನಾಯಕರುಗಳನ್ನು ನೀವು ಬಗ್ಗುಬಡಬೇಕು, ಆ ನಾಯಕರುಗಳನ್ನ ಬಗ್ಗುಬಡಬೇಕು. ಇವತ್ತು JDS ಮೇಲೆ ಅದೇ ಇದನ್ನು ಮಾಡೋಕ್ಕತ್ತದೆ. ನಾಯಕರುಗಳ ಮೇಲೆ ನಾಳೆ ಚುನಾವಣೆಗಳು ಬರ್ತವೆ, ಮಹಾನಗರ ಪಾಲಿಕೆಗಳ ಚುನಾವಣೆಗಳು ಬರ್ತದೆ. ನಮ್ಮ ಪಕ್ಷದಿಂದ ಕ್ಯಾಂಡಿಡೇಟ್ಗಳು ಆಗಲಾರಂಥ ನಿಟ್ಟಿನಲ್ಲಿ ಇಡೀ 35 ವಾರ್ಡ್ಗಳಲ್ಲಿ ಇವತ್ತು ಆ ಒಂದು ಕೆಲಸ ಕಾರ್ಯವನ್ನು ಕಾಂಗ್ರೆಸ್ ಮುಖಂಡರು ಮಾಡ್ತಕ್ಕಂಥದ್ದು. ದಯವಿಟ್ಟು SP ಸಾಹೇಬರಿಗೆ ಹೇಳ್ತೀವಿ, ದಯವಿಟ್ಟು ಈ ಎಲ್ಲ ಕೇಸುಗಳೇ ಹೋಮ್ ಮಿನಿಸ್ಟ್ರಿಗೆ ತಮ್ಮ ಇಬ್ಬರಿಗೂ ಕೊಡ್ತಾ ಇದ್ದೇವೆ ಸರ್. ಹೋಮ್ ಮಿನಿಸ್ಟ್ರಿಗೆ ಇದನ್ನು ರವಾನೆ ಮಾಡಿ ಇಮಿಡಿಯೇಟ್ ಆಗಿ ತನಿಖೆ ಮಾಡಿ ಇವ್ರನ್ನ ಬಂದ್ ಮಾಡಿ ಸರ್. ಎಲ್ಲ ಸುಳ್ಳು ಕೇಸುಗಳು, ಫಾಲ್ಸ್ ಕೇಸುಗಳು ನಾವು ಅಧಿಕಾರಿದ್ದಾಗ ಮಾಡಿಲ್ಲ ಸರ್. ಪೊಲೀಸ್ ಸ್ಟೇಷನ್ದಾಗ ಆಗಿತ್ತು ಸರ್. ಎಲ್ಲ ಪೊಲೀಸರು ದಯವಿಟ್ಟು ಸರ್ ಹೋಮ್ ಮಿನಿಸ್ಟ್ರಿಗೆ ಒಂದು ಕಾಪಿ ಕಳಿಸ್ಕೊಡ್ರಿ, ನಾವು ಇದು ಮಾಡಿರಿ. ಇದು ಎಲ್ಲ ಠಾಣೆಗಳಿಂದ ವರದಿನ ತಗೊಳ್ರಿ, ಎಲ್ಲ ಠಾಣೆಗಳನ್ನು ವರದಿ ತಗೊಳ್ರಿ. ಅದು ಸತ್ಯಾಂಶ ಇದ್ದರೆ ನಮ್ಮನ್ನು ಕರೆಸಿ ಮಾತಾಡಿ ಸತ್ಯ ಆದಂತ ಹೇಳ್ರಿ, ನಾವು ಒಪ್ಕೊಳ್ತೀವಿ. ಜನತಾದಳ ನಾಯಕರುಗಳ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡತಕ್ಕಂಥ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ದೇವದುರ್ಗ ತಾಲೂಕಿನಲ್ಲಾಗಿರ್ತಕ್ಕಂಥ ನಮ್ಮ ಶಾಸಕಿಯ ಮೇಲೆ ಮರಳು ಮಾಫಿಯಾಗಾರರು ಮನೆಗೆ ನುಗ್ಗಿ ಗಲಾಟೆ ಮಾಡಿರ್ತಕ್ಕಂಥದ್ದು, ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪಿನ ಪ್ರಕಾಶನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಗೂಂಡಾಗಳು, ರಾಯಚೂರಿನಲ್ಲಿ ಕಾಂಗ್ರೆಸ್ ಗೂಂಡಾಗಳು ಕೆಲವೊಂದು ಸಂಘಟನೆಗಳನ್ನು ಬಳಸಿಕೊಂಡು, ಅಮಾಯಕರನ್ನು ಬಳಸಿಕೊಂಡು ನಮ್ಮ ಪಕ್ಷದ 3 ಸಲ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ತಿಮ್ಮಾರೆಡ್ಡಿಯ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡ್ತಕ್ಕಂಥದ್ದು ನಾವು ಈಗಾಗಲೇ SP ಅವರ ಗಮನಕ್ಕೆ ತಂದಿದ್ದೀವಿ. ಇಡೀ ಪೊಲೀಸ್ ವ್ಯವಸ್ಥೆಗೆ ಗೊತ್ತಿದೆ ಇವೆಲ್ಲ ಕೂಡ ಸುಳ್ಳು ಪ್ರಕರಣಗಳಂತೇಳಿ. ಆ ಕಾರಣಕ್ಕಾಗಿ ಕೂಡಲೇ ಈ ಎಲ್ಲ ಪ್ರಕರಣಗಳನ್ನು ತನಿಖೆ ಮಾಡಿ ರದ್ದುಪಡಿಸಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡಿದ್ದೀವಿ. ಈಗಾಗಲೇ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ತಮ್ಮದೇ ಆದಂಥ ನಿಟ್ಟಿನಲ್ಲಿ ನಾವು ತನಿಖೆ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಅಟ್ರಾಸಿಟಿ ಕೇಸನ್ನು, ಬಹಳ ಘನತೆ ಗೌರವ ಇರ್ತಕ್ಕಂಥ ಈ ಕೇಸನ್ನು ಮಹತ್ವವನ್ನು ಕಲಿತಕ್ಕಂಥ ಮತ್ತು ಅದನ್ನು ಸುಳ್ಳು ಪ್ರಕರಣಗಳಿಗೆ ದಾಖಲು ಮಾಡ್ತಕ್ಕಂಥ ದುಷ್ಟರ ವಿರುದ್ಧ ಕೂಡ ಕ್ರಮ ಜರುಗಿಸಬೇಕಂತಕ್ಕಂಥ ಒತ್ತಾಯ ಮಾಡಿದ್ದೀವಿ. ಎಲ್ಲ ಕೂಡ ತನಿಖೆ ಮಾಡಿ ಕ್ರಮ ಜರುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮುಖಂಡರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾದರೆ ಈ ಸಂದರ್ಭದಲ್ಲಿ JDS ಜಿಲ್ಲಾಧ್ಯಕ್ಷ M ವಿರೂಪಾಕ್ಷಿ, ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್, JDS ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ತನೂರು, ಜಿಲ್ಲಾ ಕಾರ್ಯಾಧ್ಯಕ್ಷ N ಶಿವಶಂಕರ್ ವಕೀಲ್, ರಾಮನಗೌಡ ಏಗನೂರ್, ಸಣ್ಣ ನರಸಿಂಹ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ನರಸಪ್ಪ, ಜಂಬುನಾಥ್ ಯಾದವ್, S ರಾಜು, ಈರಣ್ಣ ಯಾದವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರದ ಸೌಲಭ್ಯಗಳು ಬಡಜನರು ಮತ್ತು ಬಡ ವಿದ್ಯಾರ್ಥಿಗಳಿಗೆ ದೊರೆತಾಗ ಮಾತ್ರ ಆಯಾ ಸರ್ಕಾರಗಳು ಜೀವಂತವಾಗಿರುತ್ತವೆ, ಇಲ್ಲವಾದರೆ ಸರ್ಕಾರ ಸತ್ತಂತೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಹಮ್ಮಿಕೊಂಡಿದ್ದ 10 ನೂತನ ತರಗತಿ ಕೊಠಡಿಗಳ ಉದ್ಘಾಟನೆ, 2025-26ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ, ಪ್ರತಿಭಾ ಪುರಸ್ಕಾರ ಮತ್ತು ದ್ವಿತೀಯ PUC ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ರಾಯಚೂರು ನಗರದಲ್ಲಿ ಹಲವು ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಶಾಲೆ ಹಾಗೂ ಕಾಲೇಜು ಇದೆ ಎಂದರೆ ಅದು ಬಾಲಕಿಯರ ಸರ್ಕಾರಿ ಶಾಲೆಯಾಗಿದೆ. ಇಲ್ಲಿ ಕಲಿತ ವಿದ್ಯಾರ್ಥಿನಿಯರು ಸರ್ಕಾರಿ ವಲಯದ ಉನ್ನತ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಖಾಸಗಿ ಶಾಲಾ ಕಾಲೇಜಿನಲ್ಲಿ ನೀಡುವ ಸೌಲಭ್ಯಗಳನ್ನು ಉಚಿತವಾಗಿ ಇಲ್ಲಿ ನೀಡಲಾಗುತ್ತಿದೆ ಎಂದರು. ಮಹಿಳೆಯರು ಕಲಿತು ಮುಂದೆ ಬಂದಾಗ ಮಾತ್ರ ಸಮಾಜ ಹಾಗೂ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ 50% ಸಂಸದರು, ಶಾಸಕರು ಹಾಗೂ ಸರ್ಕಾರಿ ನೌಕರರಾಗುವ ಅವಕಾಶ ಸಿಗಲಿದೆ ಎಂದು ಹೇಳಿದರು. ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಸರ್ಕಾರಿ ಅಧಿಕಾರಿಗಳಾಗಿ ಯೋಜನೆಗಳು ಹಾಗೂ ಸೌಲಭ್ಯಗಳನ್ನು ಬಡವರಿಗೆ ತಲುಪಿಸಿದ ಮಾತ್ರ ಸರ್ಕಾರ ಸೌಲಭ್ಯಗಳನ್ನು ಪಡೆದಿರುವುದಕ್ಕೆ ಸಾರ್ಥಕತೆ ಸಿಗುತ್ತದೆ ಎಂದು ತಿಳಿಸಿದರು.
ಅಂತ ಹೋಗ್ಬೇಕಾದ್ರೆ ಗರ್ಲ್ಸ್ ಹೈಸ್ಕೂಲ್ ಅಂತಿದೆ, ಅವತ್ತಿಂದ ಕಾಲೇಜ್ ಇರಲಿಲ್ಲ. ಗರ್ಲ್ಸ್ ಹೈಸ್ಕೂಲ್ ಅಂದ್ರೆ ಬಹುಶಃ ಇದು ಬಹಳ ದೊಡ್ಡ ಸ್ಕೂಲ್ ಇತ್ತು. ಹೆಣ್ಮಕ್ಳಿಗೆ ವಿಶೇಷವಾಗಿ ಇದೊಂದು ಸೀಮಿತವಾದಂತಹ ಶಾಲೆ ಇತ್ತು. ಹಾಗಾಗಿ ಬಹಳಷ್ಟು ಜನರು ಬಡ ವಿದ್ಯಾರ್ಥಿಗಳೇ ಇಲ್ಲಿ ಬರ್ತಾ ಇದ್ರು, ಆವತ್ತಿನಿಂದ ಇವತ್ತಿನವರೆಗೂ ಬರ್ತಾ ಇದ್ರು. ಮತ್ತು ಬಹಳಷ್ಟು ಉನ್ನತ ಅಧಿಕಾರಿಗಳಾಗಿ ಈ ಈ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ನಾನು MLA ಆದ್ಮೇಲೆ ಫಸ್ಟ್ ವಿಸಿಟ್ ಇದೇ ಸ್ಕೂಲಿಗೆ ಕೊಟ್ಟಿದ್ವಿ, ಕಾಲೇಜಿಗೆ. ಅವತ್ತು ಕಾಲೇಜಿನಾಗಿತ್ತು, ಇದೇ ಸ್ಕೂಲಿಗೆ ಕೊಟ್ಟಿದ್ವಿ. ಅವತ್ತು ನೋಡ್ತೇವೆ, ಅಲ್ಲೊಂದು ರೋ ಇತ್ತು, ಇದು ಬಿದ್ದೋಗಿತ್ತು, ಅದ್ರ ಹಿಂದೆ ಒಂದು ರೋ ಇತ್ತು, ಅದು ಬಿದ್ದೋಗಿತ್ತು, ಇವೆಲ್ಲವೂ ಬಿದ್ದೋಗಿತ್ತು. ಇದು ನೋಡಿದೆ ನಾನು, ಇಷ್ಟೊಂದು ವಿದ್ಯಾರ್ಥಿಗಳು. ಆವಾಗಲೇ ಬಹುಶಃ ಸ್ಕೂಲಿಗೆ 600-800 ವಿದ್ಯಾರ್ಥಿಗಳಿದ್ರು, ಕಾಲೇಜ್ಗೆ 1200 ವಿದ್ಯಾರ್ಥಿಗಳು. ಇಷ್ಟೆಲ್ಲ ಇದ್ದಾಗೂ ಇದಕ್ಕೆ ಎಷ್ಟು ದುಡ್ಡು ತರಬೇಕಪ್ಪ ಅಂತ ನನಗೆ ಆಲೋಚನೆ ಆಗಿತ್ತು. ಆದ್ರೂ ಹಂತವಾಗಿ ಇವತ್ತು ಬಹುಶಃ ಇಲ್ಲಿ ಯಾವ್ದು ಹಳೆ ಬಿಲ್ಡಿಂಗ್ ಇಲ್ಲ ಅನ್ಸುತ್ತೆ, ಎಲ್ಲ ಹೊಸ ಬಿಲ್ಡಿಂಗ್ ಆಗಿ ಇವತ್ತೊಂದು ಸುಸಜ್ಜಿತವಾದಂತಹ ಕಟ್ಟಡ ಈ ಒಂದು ಪ್ರಾಂಗಣದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ನಿಜವಾಗ್ಲೂ ನನಗೂ ಆಶ್ಚರ್ಯ ಆಗ್ತದೆ. ನಾನು ಇಷ್ಟೊಂದು ಹೊಸ ಕಟ್ಟಡಗಳು ಬಂದಾಗ ಅನ್ಕೊಂಡಿರ್ಲಿಲ್ಲ. ಇದು ನಮ್ಮ ಎಲ್ಲರ ಉದ್ದೇಶ ಒಂದೇ, ಸರ್ಕಾರ ಆಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಯಾವುದೇ ಆಡಳಿತ ಸದಸ್ಯರಾಗಿರ್ಬೋದು, ಏನೇ ಆದವರಿಗೂ ಸರ್ಕಾರದ ಸೌಲಭ್ಯಗಳು ಬಡ ಕುಟುಂಬಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮುಟ್ಟಿದಾಗ ಮಾತ್ರ ಸರ್ಕಾರಗಳು ಜೀವಂತ ಇದ್ದಂಗ, ಇಲ್ಲ ಅಂದ್ರೆ ಸರ್ಕಾರ ಸತ್ತಂಗ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾವತ್ತು ರೂಮ್ಸ್ ಆಗಿರ್ಬೋದು, ಪ್ಲೇ ಗ್ರೌಂಡ್ ಆಗಿರ್ಬೋದು, ಅಡಿಗೆ ಕೋಣೆ ಆಗಿರ್ಬೋದು, ಮತ್ತು ಅದು ಸರ್ಕಾರಿ ಶಾಲೆಗಳಲ್ಲಿ ಮಾಡುವ ಮೂಲಕ ಇವತ್ತು ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಏನು ಪ್ರೈವೇಟ್ ಸ್ಕೂಲ್ ಕಾಲೇಜಿನಲ್ಲಿ ಏನು ನಿಮಗೆ ಸೌಲಭ್ಯ ಸಿಗ್ತಾವೋ ಆ ಎಲ್ಲ ಸೌಲಭ್ಯಗಳು ಗವರ್ಮೆಂಟ್ ಸ್ಕೂಲ್ ಕಾಲೇಜಿನಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ಪ್ರಯತ್ನ ಪಟ್ಟು ಇವತ್ತು ಎಲ್ಲ ಬಹುಶಃ ನನ್ನ ಅವಧಿಯಲ್ಲಿ ನನಗನಿಸಿದ 200 ಶಾಲಾ ಕೊಠಡಿಗಳು ನಾವು ಮಾಡಿದ್ದೇವೆ ಈ ರಾಯಚೂರು ಕ್ಷೇತ್ರದಲ್ಲಿ. ಇವತ್ತು ಸಿಯಾತಲ ಇರ್ಬೋದು, ಔರ್ವಾಡ್ ಇರ್ಬೋದು, ಇದು ಇರ್ಬೋದು, ನಮ್ಮ ಫಸ್ಟ್ ಗ್ರೇಡ್ ಕಾಲೇಜ್ ಇರ್ಬೋದು, ಸಿದ್ದರಾಂಪುರ್ ಏನು ಫಸ್ಟ್ ಕಾಲೇಜ್ ಮಾಡಿದ್ದೇವೆ ನಾವು, ಪ್ರೀಮಿಯರ್ ಕಾಲೇಜ್, ರೆಸಿಡೆನ್ಷಿಯಲ್ ಕಾಲೇಜ್ ಮಾಡಿದ್ದೇವೆ. ಹೆಣ್ಮಕ್ಳು ಸಮಾಜದಲ್ಲಿ ಮುಂದೆ ಬಂದಾಗ ಮಾತ್ರ ಈ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ. ಇದಕ್ಕೂ ಮೊದಲು ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ರವೀಂದ್ರ ಜಲ್ದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 12 ವರ್ಷದಲ್ಲಿ ಶಾಸಕ ಶಿವರಾಜ್ ಪಾಟೀಲರ ಶ್ರಮದಿಂದ 34 ಕೊಠಡಿಗಳನ್ನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಶಾಲೆ ಮತ್ತು ಕಾಲೇಜಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ವಿದ್ಯಾರ್ಥಿನಿಯರು ಉತ್ತಮ ಅಭ್ಯಾಸ ಮಾಡಿ ಶಾಲೆ ಕಾಲೇಜಿಗೆ ಹಾಗೂ ಇಡೀ ಜಿಲ್ಲೆಗೆ ಕೀರ್ತಿ ತರುವ ಕೆಲಸ ಮಾಡಬೇಕು ಎಂದರು. ನಿಜವಾಗಿ ಹೇಳ್ಬೇಕಂದ್ರೆ ಒಟ್ಟಾರೆ 34 ಕ್ಲಾಸ್ ರೂಮ್ಗಳನ್ನು ಕೊಟ್ಟಂತ ಇತಿಹಾಸ, ಏಕೈಕ ಕಾಲೇಜ್ ಕೊಟ್ಟಂತ ಇತಿಹಾಸ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗುತ್ತೆ. ಯಾಕಂದ್ರೆ ಈ ಒಂದು ಹಳೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇತ್ತು ಅನ್ನೋದಕ್ಕೆ ಇಲ್ಲಿ ಇದ್ದಂತಹ ಕೆಲವು ಪ್ರಿನ್ಸಿಪಾಲ್ಗಳು ರಿಟೈರ್ಡ್ ಆಗಿದ್ರು, ಅವ್ರಿಗೂ ಚೆನ್ನಾಗಿ ಗೊತ್ತು. ಅದ್ರ ಜೊತೆಯಲ್ಲಿ ಬಂದಂತ ಎಲ್ಲ ಸ್ಟಾಫ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಲೆಕ್ಚರರ್ಸ್. ಆದ್ರೆ ಈ ಒಂದು ಐತಿಹಾಸಿಕವಾದಂತ ಒಂದು ಗರ್ಲ್ಸ್ ಕಾಲೇಜ್, ಸ್ಪೆಷಲ್ PU ಗರ್ಲ್ಸ್ ಕಾಲೇಜ್ ರಾಯಚೂರು, ಇದಕ್ಕೆ 34 ಕೊಠಡಿಗಳು ಕೊಟ್ಟಂತ ಚರಿತ್ರೆ, ಆ ಒಂದು ಚರಿತ್ರೆ ಬರೆದಂತ ಇತಿಹಾಸ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್. ಯಾಕಂದ್ರೆ ನಾನು ಎಷ್ಟು ಪೀಡಿಸ್ತಾ ಇದ್ದಲ್ಲ ಅದು ಗೊತ್ತೇ ಇದೆ ಅಣ್ಣವ್ರಿಗೆ. ನಾವು ಬಂದಾಗೆಲ್ಲ ಅದಣ್ಣ ಇದಣ್ಣ ಅಂತ ಹೇಳ್ದಂಗೆಲ್ಲ ವರ್ಷ 4 ಅವ್ರ ಟೆನ್ಯೂರ್ 12 ವರ್ಷದ ಟೆನ್ಯೂರಲ್ಲಿ 5 ಹೊರತುಪಡಿಸಿ 13 ಕ್ಲಾಸ್ ರೂಮ್ ಹೈಸ್ಕೂಲ್ಗೂ ಬಂದಿದೆ. ಅದ್ರ ಜೊತೆಯಲ್ಲೇ 2 ಶೌಚಾಲಯಗಳಿದೆ. ಅದಕ್ಕೂ ಮುಂಚೆ ಪಾಪ್ರೆಡ್ಡಿ ಅವರು 5 ಕ್ಲಾಸ್ ರೂಮ್ ಕೊಟ್ಟಿದ್ರು. ಅದ್ರ ಜೊತೆಯಲ್ಲೇ ಹಿಂದೆ ಇದ್ದಂಥ ಬಿಲ್ಡಿಂಗ್ 5 ಕ್ಲಾಸ್ ಸೈಡ್ ಯಾಸೀನ್ ಕೊಟ್ಟಿದ್ರು. ಅದಾದ ನಂತರ ನಮ್ಮದೇ ಆದಂಥ ವೈಯಕ್ತಿಕ ನಮ್ಮ ಒಂದು ಕಾಲೇಜಿಗೆ ಪ್ರತ್ಯೇಕವಾಗಿ ಒಂದು ಲ್ಯಾಬೊರೇಟರಿ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಸುಸಜ್ಜಿತವಾದಂಥ ಲೈಬ್ರರಿ ಇದೆ, ಲ್ಯಾಬೊರೇಟರಿ ಇದೆ. ಅದ್ರ ಜೊತೆಯಲ್ಲೇ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಅವ್ರ ಲ್ಯಾಬೊರೇಟರಿ ಎಲ್ಲ ಇಕ್ವಿಪ್ಮೆಂಟ್ಸ್ ತರೋದಕ್ಕೆ ನಮ್ಮ ಕಾರಣಪತ್ರವಾದ ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್. ಯಾಕಂದ್ರೆ ನಾವೇನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕಡಿಮೆ ಇಲ್ಲ ಅನ್ನೋದಕ್ಕೆ ಇದೇ ಒಂದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಹೆಮ್ಮೆಯಲ್ಲಿ ಹೇಳ್ಬೇಕಾಗಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿನ ದಿನದಲ್ಲಿ ನಡೆದಂತ ನಮ್ಮ ವಿದ್ಯಾರ್ಥಿನಿಯರು ಮೈನಾರಿಟಿ, SC, ST, ಅದರ್ ಕ್ಯಾಸ್ಟ್, ನಿಜವಾಗಿ ಹೇಳ್ಬೇಕಂದ್ರೆ ಅಣ್ಣವ್ರೆ ಇಲ್ಲಿ ಎಲ್ಲಾ ಕ್ಯಾಟಗಿರಿಯಿಂದ ಬಂದಂತ ಬಡ ಮಕ್ಕಳು ಹಳ್ಳಿಗಳಿಂದ ಬರ್ತಾ ಇರ್ತಾರೆ. ಅವರಿಗೆ ಒಂದು ಡ್ರೆಸ್ ಕೋಡ್ ಬೆಳೆಸಿದ್ರೆ ಹೊರಗಡೆ ಇರಬೇಕು, ಯಾರು ಒಳಗೆ ಬರಲಾರ್ದೆ ಮಕ್ಕಳನ್ನ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಈ ಒಂದು ಡೈರೆಕ್ಟರ್ ಬಂದು ವಿಸಿಟ್ ಮಾಡಿದ್ರೆ ನಮ್ಮ ಕಾಲೇಜಿಗೆ
ಕ್ರಮವನ್ನು ಮಾಡಲೇಬೇಕು. ನಮಗೆ ಓದ್ರಿ ಸರಣಿ ಪರೀಕ್ಷೆ, ಬ್ಲೂ ಪ್ರಿಂಟು, ಕ್ವಶನ್ ಪೇಪರ್ 24 ಗಂಟೆ ಬಿಡಿಸ್ಬೇಕು, ಹೋದ್ರೆ ನೋಡಿ ನಿಮ್ಮನ್ನಂತ ಗೇಟ್ ಕದಾಕಿ ನಾವು ಪ್ರಾಣಿಗಳ ಥರ ನೋಡ್ತೀವಿ ಅನ್ನೋ ಭಾವನೆ ತಮಗೆ ಬಂದಿರ್ಬೋದು. ಆದರೆ ಹಿಂದೆಂದೂ ಕಾಣದಂಥ ರೀತಿಯಲ್ಲಿ ಇವತ್ತು ನಮ್ಮ ಫಲಿತಾಂಶ ಕೊಡಬೇಕಾಗಿದ್ದು ಬೇರೆ ರಾಜ್ಯಗಳಿಗೆ ಸ್ಪರ್ಧೆ ಒಡ್ಡಿ ನಾವು ಆ ಕೆಲಸನ ಮಾಡಬೇಕಾಗಿದೆ. ಯಾಕೆ ನಾವು ನಮ್ಮ ವಿದ್ಯಾರ್ಥಿಗಳದ್ದು 100% ಫಲಿತಾಂಶವನ್ನು ಬಯಸ್ತೀವಿ ಅಂದರೆ, ನಮ್ಮ ರಾಜ್ಯ ಯಾವ ವಿಚಾರಗಳಲ್ಲಿ ಹಿಂದಿಲ್ಲ. ಪರ ರಾಜ್ಯಗಳನ್ನು ಹೋಲಿಸಿದಾಗ ರಾಜ್ಯ ಫಲಿತಾಂಶವನ್ನು ಹೋಲಿಸಿದಾಗ ನಮ್ಮದು ಕಡಿಮೆ ಬರ್ತಾ ಇದೆ. ಹಾಗಾಗಿ ಎಲ್ಲಿ ನಾವು ವ್ಯವಸ್ಥೆಯಲ್ಲಿ ಎಡವಿದ್ದೇವೆ, ಯಾವ ಹಂತದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಡಿಮೆ ತಗೊಳ್ಳಿಕ್ಕೆ ಕಾರಣರು, ಏನು ವಿದ್ಯಾರ್ಥಿಗಳೇ ದಡ್ರ, ಏನು ನಾವು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನಾದರೂ ಎಡರು ತೊಡರುಗಳಿದ್ದಾವೆ, ಇವೆಲ್ಲವನ್ನು ಕೂಡ ಅವಲೋಕಿಸಿ ಈ ಒಂದು ಹಂತಕ್ಕೆ ಈ ವರ್ಷ ಎಷ್ಟೊತ್ತಿದ್ರೂ ಕೂಡ ನಾವು ಅಬವ್ 80% ರಿಸಲ್ಟನ್ನು ಕೊಡಬೇಕನ್ನುವಂಥದ್ದು. ಮತ್ತೊಂದು, ನಮ್ಮ ಜಿಲ್ಲೆ 2 ವರ್ಷ ಆದರೂ ಕೂಡ ಫಲಿತಾಂಶದಲ್ಲಿ ಇಡೀ ರಾಜ್ಯದಲ್ಲಿ 32 ಜಿಲ್ಲೆಗಳಲ್ಲಿ 30ನೇ ಸ್ಥಾನದಲ್ಲಿ ನಾವಿದ್ದೀವಿ. ನಮ್ಮ ಜಿಲ್ಲೆಯ ಫಲಿತಾಂಶ ಯಾವ ಸ್ಥಾನದಲ್ಲಿದೆ? 30ನೇ ಸ್ಥಾನ. ಹೋದ ವರ್ಷ ಹಾಗೇನೆ, ಈ ವರ್ಷ ಹಾಗೇನೆ, ಬರೋ ವರ್ಷ ಅಂದರೆ ಏನು ಪರೀಕ್ಷೆ ಬರೀತೀರಿ, ಈ 30 ಅಂಕಿನ ನಾವು ದಾಟಿ ಮೇಲೆ ಬರಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ. ಹಾಗಾಗಿ ನಾನು ನಮ್ಮ ಇಲಾಖೆಯಿಂದ ಸತತ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇನೆ. ನಾವು ಕನಿಷ್ಠ ಒಂದು 8ರಿಂದ 10 ಸ್ಥಾನ ಆದರೂ 10 ಸ್ಥಾನ ಮೇಲೆ ಬಂದರೆ ಮತ್ತೆ ನೆಕ್ಸ್ಟ್ ಇಯರ್ ಏನಂತಂದ್ರೆ, ಯಾಕಂದ್ರೆ ಫಲಿತಾಂಶವನ್ನೇ ಒಂದೇ ವರ್ಷದಲ್ಲಿ ನಾನು 18 ಈ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ಉಪನ್ಯಾಸಕರ ಸಂಘದ ಅಧ್ಯಕ್ಷ ನರಸಪ್ಪ ಭಂಡಾರಿ, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕುಂಟಪ್ಪ ಗೌರಿಪುರ, ಪ್ರಮುಖರಾದ ರವೀಂದ್ರ ಬಂಡಿ, ಗೋವರ್ಧನ್ ರೆಡ್ಡಿ, ಶರಣಪ್ಪ ಪಾಟೀಲ್, ವೀರೇಶ್ ಸೆರೆಗಾರ್, ಪ್ರೌಢಶಾಲೆಯ ಮುಖ್ಯಗುರು ಶ್ರೀನಿವಾಸ್ ಮರಡ್ಡಿ, ಉಪನ್ಯಾಸಕರಾದ ಚನ್ನಬಸಪ್ಪ, ರಾಣಾ, ಅನಿತಾ, ರವಿಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ನೀರ್ಭಾವಿ ಕುಂಟ ವಾರ್ಡ್ 24 ಮತ್ತು 27ರಲ್ಲಿ ಬರುವ ಸರ್ವೆ 22/1 ಮತ್ತು 2 ವಿಸ್ತೀರ್ಣದಲ್ಲಿ ಇರುವ 16 ಎಕರೆ 9 ಗುಂಟೆ ಜಮೀನಿನಲ್ಲಿ 2017-18ರಲ್ಲಿ 2 ಎಕರೆ ಭೂಮಿಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಭೂಮಿ ಮಂಜೂರು ಮಾಡಿದ್ದು, ಈಗ ಜಿಲ್ಲಾಡಳಿತ ಮತ್ತು ಸಣ್ಣ ನೀರಾವರಿ ಇಲಾಖೆ ಸಹಯೋಗದಲ್ಲಿ ಕೆರೆ ಪುನರುಜ್ಜೀವನ ಕಾಮಗಾರಿ ಪ್ರಾರಂಭಿಸಲಾಗಿದೆ.
ಕಾಮಗಾರಿ ಸ್ಥಗಿತಗೊಳಿಸಿ ಭೂಮಿ ಹಂಚಿಕೆ ಮಾಡದೇ ಇದ್ದಲ್ಲಿ ಕಾನೂನು ಮೊರೆ ಹೋಗುವ ಜೊತೆಗೆ ವಾರ್ಡಿನ ಜನರೊಂದಿಗೆ ಪ್ರತಿಭಟನೆ ನಡೆಸುವುದಾಗಿ ಛಲವಾದಿ ಸಮಾಜ ಹೋರಾಟ ಸಮಿತಿ ಸಂಚಾಲಕ ಕೆಇ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 16 ಎಕರೆ 9 ಗುಂಟೆ ಜಮೀನಿನಲ್ಲಿ ಮಹಿಳಾ ಕಾಲೇಜು, ಗಾಂಧಿ ಭವನ, ಎಸ್ಟಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ, ಸ್ತ್ರೀ ಶಕ್ತಿ ಭವನ ನಿರ್ಮಾಣ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಭೂಮಿ ಮಂಜೂರಾತಿ ಮಾಡಲಾಗಿದೆ. ಆದರೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಮಾತ್ರ ಬೇರೆ ಜಾಗ ನೀಡುವುದಾಗಿ ಹೇಳುತ್ತಿದ್ದಾರೆ. ಕೆರೆ ಸ್ಥಳದಲ್ಲಿಯೇ ಇತರೆ ಇಲಾಖೆಗಳಿಗೆ ಭೂಮಿ ಮಂಜೂರಿ ಮಾಡಿರುವ ಜಿಲ್ಲಾಧಿಕಾರಿಗಳು ಅಂಬೇಡ್ಕರ್ ಭವನಕ್ಕೆ ಮಾತ್ರ ಪರ್ಯಾಯ ಭೂಮಿ ನೀಡುವುದಾಗಿ ಹೇಳುತ್ತಿದ್ದಾರೆ. ಸಣ್ಣ ನೀರಾವರಿ ಸಚಿವರು ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಕೆರೆ ಪುನರುಜ್ಜೀವನ ಕಾಮಗಾರಿ ಪ್ರಾರಂಭಿಸಿದ್ದಾರೆ. ಸಚಿವರಿಗೂ ಮನವಿ ಮಾಡಲಾಗಿದೆ. ಸಚಿವರಿಗೆ ಮಾಹಿತಿ ಇಲ್ಲದೆ ಕಾಮಗಾರಿ ಪ್ರಾರಂಭಿಸಲಾಗಿದೆ. ಕಾನೂನು ಬಾಹಿರವಾಗಿ ಅತಿಕ್ರಮಿಸಿಕೊಂಡಿರುವ ಎಲ್ಲಾ ಒತ್ತುವರಿಯನ್ನ ಜಿಲ್ಲಾಡಳಿತ ತೆರವುಗೊಳಿಸಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಿಸಿಕೊಡಬೇಕು. ಕೆರೆ ಅಭಿವೃದ್ಧಿ ಕಾಮಗಾರಿ ಸ್ಥಗಿತಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. 17-18ರಲ್ಲಿ ಒಂದು ನಾರಾಯಣರಾವ್ ಅಂತೇಳಿ 5 ಎಕರೆ ಅವರು ತಮ್ಮ ಇದಕ್ಕೆ ಪಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅವರು ಯಾವ ಉದ್ದೇಶಕ್ಕೆ ಪಡ್ಕೊಂಡಿದ್ರು ಅದನ್ನು ಅವರು ಡೆವಲಪ್ ಮಾಡಿರೋದಿಲ್ಲ. ಆ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ನಮಗೆ ಅಂಬೇಡ್ಕರ್ ಒಂದು ಭವನ ಬೇಕು ಅಂತೇಳಿ ಅಂದಿನ ಜಿಲ್ಲಾಧಿಕಾರಿಗಳು ಸಲೀಂ ಅವರಿದ್ರು. ಅವ್ರ ಹತ್ರ ಸಲೀಂ ಅವರಿದ್ರು. ಅವ್ರಿಗೆ ನಾವು ಮನೆ ಕೊಟ್ಟಾಗ ಅದು ಹೋಗ್ತಾ ಇರಬೇಕಾದ್ರೆ ತದನಂತರ ಬಂದಂಥ ಗೌತಮ್ ಪಗದಿ ಅವರಿಗೆ ಮತ್ತೆ ನಾವು ಮನೆ ಮುಖಾಂತರ ಕಂಟಿನ್ಯೂ ಆಗಿ ಅಪ್ರೋಚ್ ಆದಾಗ ಅವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ಸ್ಥಳ ಪರಿಶೀಲಿಸಿ ಇದು ಮಾಡಿ ನಮಗೆ ಅಲ್ಲೇ ಕೊಡ್ತೀವಿ ಅಂತ ಒಂದು ನೀರ್ಬಾಯಿ ಕುಂಟದಲ್ಲಿ ಒಂದು ಮಾರ್ಕ್ಮೆಂಟ್ ಮಾಡಿಕೊಂಡು ಕಂದಾಯ ಇಲಾಖೆಯವ್ರು ಕಳಿಸಿ ಸ್ಕೆಚ್ ಮಾಡಿಸಿ ನಮಗೆ 2 ಎಕರೆ ಭೂಮಿಯನ್ನು ಮಂಜೂರು ಮಾಡಿದ್ದು 2017 ಮತ್ತು 18ರಲ್ಲಿ. ಕೇವಲ ಅಂಬೇಡ್ಕರ್ ಭವನ ಅಷ್ಟೇ ಅಲ್ಲ, ಅಲ್ಲಿ ಉಳಿದಂತೆ ಗಾಂಧಿ ಭವನ ಕೂಡ ಅವತ್ತೇ ಮಂಜೂರಾಗಿದೆ. ಮಹಿಳಾ ಕಾಲೇಜ್ ಪದವಿ ಏನು ಕಾಲೇಜಿಗೆ ಅವ್ರಿಗೂ ಇದಾಗಿದೆ. ತದನಂತರ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೂ ಆಗಿದೆ. ಇದೇ ರೀತಿ 2 ಈಸಾಗಳಲ್ಲಿ ಒಂದು ಮಂಜೂರಾದಂಥ 16 ಎಕರೆ ಏನು 9 ಗುಂಟೆಯಲ್ಲಿ ಈ ರೀತಿ ಮಂಜೂರಾಗಿದೆ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ಒಂದು ಕೆರೆ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಸಣ್ಣ ನೀರಾವರಿ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳು ಅವರು ಆ ಒಂದು ಕೆರೆಗೆ ಬಂದು ಅಲ್ಲಿ ಮಾಡ್ತೀವಿ ಅಂದಾಗ ನಮ್ಮ ಸಮಾಜದ ಮುಖಂಡರು ಮತ್ತು ಅಲ್ಲಿ ಸ್ಥಳೀಯರೆಲ್ಲ ಅಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಸೇರಿಕೊಂಡು ಅದನ್ನು ಅಪೋಸ್ ಮಾಡಿದಾಗ ಅಂತ ನಮ್ಮ ಮುಖಂಡರು ಕೇಳಿದಾಗ ಇಲ್ಲ ಅದು ನಮಗೆ ಸಾಹೇಬರು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ಈಗ ತಟಸ್ಥವಾಗಿರಿ, ನಾನು ಹೇಳಿದಾಗ ಹೋಗಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ನಾವು ಲೆಟರ್ ಕೇಳಿದ್ದೀವಿ, ಏನಕ್ಕೆ ಕಾರಣ ಸರ್ವೆ ಆಗಿರೋದು ನಮ್ಗೆ ರಿಪೋರ್ಟ್ ಕೊಡಿ ಅಂತ. ಸೊ ಅದಕ್ಕೆ ಇಂಬರ ಹೆಂಗೆ ಕೊಡ್ತಾ ಇವರು ಅಂದರೆ ನಾವು ಸರ್ವೆಗೆ ಬಂದಿರಲಿಲ್ಲ, ಕೇವಲ ಪರಿಶೀಲನೆಗೆ ಬಂದಿದ್ದೀವಿ ಅಂತ. ಸರಿ, ಪರಿಶೀಲನೆಗೆ ಬಂದಿದ್ದೀರಿ. ಪರಿಶೀಲನೆಗೆ ಬಂದ ಮೇಲೆ ನೀವು ಕೆರೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿಲ್ಲ, ಕೆರೆ ಜಾಗ ಯಾವುದಂತ ಗೊತ್ತಿಲ್ಲ. ನೀವು ಕೆರೆ ಇದರಲ್ಲಿ ಹೆಂಗೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀರಿ, ಯಾವ ಉದ್ದೇಶ ಕಾಮಗಾರಿ ಸ್ಟಾರ್ಟ್ ಮಾಡ್ತೀರಿ? 8 ಕೋಟಿ ದುಡ್ಡು ಬಂದಿದೆ ಅನುದಾನ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. NS ಪೋಸರ ಸಾಹೇಬರು ಮಂತ್ರಿಗಳು ಹೇಳಿದ್ದಾರೆ, ನನಗೆ ಈ ರೀತಿಲಿ ಕಾಂಟ್ರವರ್ಸಿ ಇದ್ರೆ ಬೇಕಾಗಿಲ್ಲ, ಇದನ್ನು ನಾನು ಬೇರೆ ಕಡೆ ಡೈವರ್ಟ್ ಮಾಡ್ತೀನಿ ಹಣ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಅಷ್ಟು ಇದು ಆಗಬೇಕು, ಒಬ್ಬ ಮಂತ್ರಿಯವರು ಅಷ್ಟು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಈ ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಅಧಿಕಾರಿಗಳದ ಏನಂತ ಇಂಟ್ರೆಸ್ಟ್ ಇದೆ ಅಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳು ಸ್ಯಾಂಕ್ಷನ್ ಮಾಡ್ತಾರೆ 2 ಎಕರೆ ಅಂಬೇಡ್ಕರ್ ಭವನ, 2 ಎಕರೆ 20 ಗುಂಟೆ ಗಾಂಧಿ ಭವನ, ಇನ್ನೊಂದಕ್ಕೆ ಇನ್ನೊಂದು ಇದೇ ಜಿಲ್ಲಾಧಿಕಾರಿ ಹೇಳ್ತಾರೆ ಇಲ್ಲ ಅದು ಸುಪ್ರೀಂ ಕೋರ್ಟ್ ವೈಲೇಷನ್. ಅದನ್ನ ಸಂಪೂರ್ಣವಾಗಿ ಸರ್ವೆ ಮಾಡಬೇಕು. ಮತ್ತೊಂದ್ಸಲ ಸರ್ವೆ ಮಾಡೋದ್ರಲ್ಲಿ ಏನು ಬರ್ತದೆ, ಯಾವ್ದು ಬರ್ತದೆ, ಯಾವ್ದು ಬರೋದಿಲ್ಲ, ಅದು ಸ್ಪಷ್ಟಪಡಿಸಬೇಕು ಸಾರ್ವಜನಿಕವಾಗಿ. ನಮಗೆ ಅಂಬೇಡ್ಕರ್ ಭವನಕ್ಕೆ ಏನು ಅಲಾಟ್ ಮಾಡಿದ್ರು ಅದೇ ಜಿಲ್ಲಾಧಿಕಾರಿಗಳು. ಯಾಕೆ ಜಿಲ್ಲಾಧಿಕಾರಿಗಳ ಒಂದು ಆದೇಶಕ್ಕೆ ಕಿಮ್ಮತ್ತೇನಿಲ್ವಾ? ಆ ಆದೇಶವನ್ನ, ಯಾಕಂದ್ರೆ ಜಿಲ್ಲಾಧಿಕಾರಿಗಳಂದ್ರೆ ಇದು ಸುಪ್ರೀಂ ಅಂತೀವಿ ನಾವು, ಇಲ್ಲಿ ರಾಯಚೂರು ರಾಜ ಅಂತೀವಿ. ಅವ್ರು ಮಾಡಿದ್ದೆ ಅವರು ಈ ರೀತಿ ಉಲ್ಲಂಘನೆ ಮಾಡ್ತಾರಂದ್ರೆ ಅದು ನಾವು ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲಿ ಅಭಿವೃದ್ಧಿ ಮಾಡಬೇಕು ಮತ್ತು ನಮ್ಮ ಭವನವನ್ನ ಯಥಾಸ್ಥಿತಿಯಾಗಿ ಎಲ್ಲಿದೆ ಅಲ್ಲೇ ನಿರ್ಮಾಣ ಮಾಡಬೇಕು. ಆಮೇಲೆ ಈಗಾಗಲೇ ಕೆರೆ ಹೆಸರಲ್ಲಿ ಒಂದು ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ನಿಲ್ಲಿಸಬೇಕು. ಯಾಕಂದ್ರೆ ಸರ್ವೆನೇ ಮಾಡಿಲ್ಲ, ಕೆರೆ ಎಲ್ಲಿಂದ ಎಲ್ಲಿಗಿದೆ ಅಂತ ಹೆಂಗೆ ಗೊತ್ತಾಗ್ತದೆ? ಸುಮ್ಮನೆ ಏನೋ ಯಾವ ಕಾಲಿದೆ ಮಾಡ್ಕೊಂಡು ಹೋದರೆ ಅದು ಬಸ್ ಏನಿದೆ ಅದು ಸ್ಪಷ್ಟಪಡಿಸಬೇಕು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು. ಒಂದು ವೇಳೆ ಇದನ್ನ ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಲೋಕಾಯುಕ್ತಕ್ಕೆ ಹೋಗ್ತೀವಿ, ಕಾನೂನು ಹೋರಾಟನೂ ಮಾಡ್ತೀವಿ, ಬೀದಿಗಿಳಿದು ಅವರ ವಿರುದ್ಧ ಹೋರಾಟ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ವಿರುದ್ಧ. ಯಾಕಂದ್ರೆ ಇದಕ್ಕೆಲ್ಲ ಮೇನ್ ಹೊಣೆ ಜಿಲ್ಲಾಧಿಕಾರಿಗಳೇ. ಯಾಕಂದ್ರೆ 3-4 ಬಾರಿ ಭೇಟಿಯಾಗಿದ್ದೀವಿ. ಅವ್ರು ಹೆಂಗೆ ನೆಗೋಸಿಯೇಷನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಎಕರೆ ಇದೆ ಅಂತ, 8 ಎಕರೆ ಇದೆ ಅಂತ ಹೇಳ್ತಾರೆ. ಇಲ್ಲ ಸರ್ ಇದು ಇಷ್ಟಿದೆ ಅಂತ ಪಾಣಿ ತೋರಿಸಿದ ಮೇಲೆ ಹೌದಾ ಅಂತಾರೆ. ಟೋಟಲ್ ಮಿಸ್ಗೈಡ್ ಅವ್ರಿಗೆ ಏನು ಗೊತ್ತಿಲ್ಲ ಈ ವಿಚಾರವಾಗಿ. ಅಲ್ಲಿನ ಕೆಲವು ಏನು ನಾಯಕರಿದ್ದಾರೆ, ಅಲ್ಲಿನ ಕೆಲವರು ಅಲ್ಲಿ
ನಗರಸಭೆ ಸದಸ್ಯರಿರ್ಬೋದು ಅಥವಾ ಇನ್ನೊಬ್ಬ ಮುಖಂಡರು ಇರ್ಬೋದು, ಪಕ್ಷಗಳ ಮುಖಂಡರು, ಅವರು ಒತ್ತಡದ ಮೇರೆಗೆ ಇವೆಲ್ಲ ಆಗ್ತಾ ಇದ್ದಾವೆ ಅನ್ನೋದು ನಮ್ಮ ಸಂಶಯ ಇದೆ. ಇದರಲ್ಲಿ ಜಿಲ್ಲಾಧಿಕಾರಿಗಳು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಮೇಲೆ ಇಬ್ಬರು ಬರ್ತಾರೆ, ಅಲ್ಲಿ ಇಬ್ಬರು ಕೌನ್ಸಿಲರ್ ಬರ್ತಾರೆ. ಇವರು ಒಂದು ರೀತಿಯಿಂದ ನಮ್ಮನ್ನು ನಾವು ಒಕ್ಕಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಟೋಟಲ್ ಎನ್ಕ್ರೋಚ್ ಆಗಿದೆ. ಜಿಲ್ಲಾಡಳಿತದ ಜವಾಬ್ದಾರಿ ಏನು? ನ್ಯಾಯ ಒದಗಿಸೋದು, ಕೆರೆಯನ್ನ ಸಂರಕ್ಷಣೆ ಮಾಡೋದು, ಸರ್ಕಾರಿ ಭೂಮಿಗಳನ್ನ ಸಂರಕ್ಷಣೆ ಮಾಡೋದು. ಅವರೇ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೇನು ಬೇರೆ ಇದ್ದು ಹೊಲ ಮೈದಂಗ ಆಯಿತು. ಸೊ ಇದಕ್ಕೇನು ಅರ್ಥ ಏನು ಅನ್ನೋದು ನಮ್ಮ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತಕ್ಕೆ ಹೋಗ್ತೀವಿ. ಅವ್ರು ಒಂದು ವೇಳೆ ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ಓಟ್ ಮುಖಾಂತರ ನಾವು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದು ಮಾಡ್ತೀವಿ. ಜನಗಳನ್ನು ತಗೊಂಡು ಬೀದಿಗಿಳಿದು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಆರ್ ಬಸವರಾಜ್ ಮಾತನಾಡಿ, ನೀರ್ಬಾವಿ ಕುಂಟಾದಲ್ಲಿ ಅನೇಕರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕ ಉದ್ದೇಶಕ್ಕೆ ನಿರ್ಮಿಸಲಾಗುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ 2 ಎಕರೆ ಮಂಜೂರಾತಿಯನ್ನ ಹಿಂದಿನ ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ಹಂಚಿಕೆ ಮಾಡಿದ್ದಾರೆ. ಈಗಿನ ಜಿಲ್ಲಾಧಿಕಾರಿಗಳು 30 ಗುಂಟೆ ಇದೇ ಕೆರೆ ಜಾಗದಲ್ಲಿ ನೀಡುವುದಾಗಿ ಹೇಳುತ್ತಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಭವನ ನಿರ್ಮಿಸಲು ಜಿಲ್ಲಾಡಳಿತ ಮುಂದಾಗಬೇಕು, ಎಲ್ಲಾ ಒತ್ತುವರಿಯನ್ನ ತೆರವುಗೊಳಿಸಬೇಕು ಎಂದರು. ಅಭಿವೃದ್ಧಿಪಡಿಸಲು ಮನವಿ, ಸಂಪೂರ್ಣವಾಗಿ ಒತ್ತುವರಿ ತೆರವುಗೊಳಿಸಲು ಅಭಿವೃದ್ಧಿ ಮಾಡುವಂತೆ ಒತ್ತಾಯ. ಮೇಲ್ಗಣಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಾಂತರ ತಿಳಿಪಡಿಸಿದ್ದೇನೆಂದರೆ, ನಗರದ ವಾರ್ಡ್ ನಂಬರ್ 24-27 ರಲ್ಲಿ ಜಿಲ್ಲಾಡಳಿತ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೆರೆ ಅಭಿವೃದ್ಧಿಗಾಗಿ ಕೆರೆ ಹದ್ದುಬಸ್ತು ಮಾಡುವುದಾಗಿ ಇಲಾಖೆ ಅಧಿಕಾರಿಗಳು ಭೂಮಿ ಪೂಜೆಯನ್ನು ಮಾಡಿರುತ್ತಾರೆ. ಆ ಕೆರೆ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ವಾಗತಿಸುತ್ತಾ ಸದಸ್ಯತ್ವ ಪರಿಸ್ಥಿತಿಯಲ್ಲಿ ಕೆರೆ ಜಾಗವು ಭಾವುಷ ಅಂದರೆ ಮುಚ್ಚಿಕೊಂಡು ಒತ್ತುವರಿ ಆಗಿರುತ್ತದೆ. ಹಿಂದೆ ಸದರಿ ಸ್ಥಳದಲ್ಲಿ ದುರ್ವಾಸನೆ ತುಂಬಿದ ನೀರು ಹೊಲಸು ನಾರುವಂಥ ಕಸದ ರಾಶಿ, ಮುಳ್ಳು ಕಟ್ಟಿಗೆಗಳಿಂದ ಸ್ಥಳಗೊಂಡಿರುತ್ತದೆ. ಅಲ್ಲಿನ ದುರ್ವಾಸನೆಯಿಂದ ಅಲ್ಲಿ ವಾಸ ಮಾಡುವ ಬಡ ಕುಟುಂಬಗಳ ರೋಗಗಳಿಂದ ಸಾವು ನೋವನ್ನು ಅನುಭವಿಸುವ ಉದಾಹರಣೆಗಳಿವೆ. ಸದರಿ ಸ್ಥಳದಲ್ಲಿ ವಿಷಯ ಕುರಿತು ಇಂದಿನ ಜಿಲ್ಲಾಧಿಕಾರಿಗಳಾದ ಮಾನ್ಯ ಸಲ್ಲಿಸಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಮಾನ್ಯ ಗೌತಮ್ ಬಗಾಡಿ ಅವರು ದಿನಾಂಕ 17/2/2018ರಂದು ಸ್ಥಳ ಪರಿಶೀಲಿಸಿ ಸ್ವಚ್ಛತೆಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಅಂಬೇಡ್ಕರ್ ಭವನ ಇತರ ಉಪಯೋಗಕ್ಕಾಗಿ ನೋಟೇಷನ್ ನಂಬರ್ 174/2017-18ರಲ್ಲಿ ಮುಖಾಂತರ ಕಾಯ್ದಿರಿಸುತ್ತಾರೆ. ಅದನ್ನು ಸಾರ್ವಜನಿಕರು ಕೂಡ ಸ್ವಾಗತಿಸುತ್ತಿದ್ದಾರೆ. ಮುಂದುವರೆದ ಹೀಗೆ ಕೆರೆ ಅಭಿವೃದ್ಧಿ ಪಡಿಸುವ ಹೆಸರಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಮತ್ತು ಜಿಲ್ಲಾಡಳಿತ ಮುಂದಾಗಿರುವ ಸದರಿ ಜಾಗದಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದ 4 ವಾರ್ಡ್ಗಳ ಜನ ಉಂಟು ನಾವು ವಿಶೇಷ ಜನ. ಅದಕ್ಕಾಗಿ ನಮ್ಮ ಒಂದು ಒಂದು ಸಮುದಾಯ ಭವನ ಐತಂದ್ರೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾದ ಉದ್ದೇಶ. ಅಲ್ಲಿ 4 ವಾರ್ಡ್ಗಳಿದೆ ಅಲ್ಲಿ ಪಕ್ಕದಲ್ಲಿ. ಸರ್, ಈಗ 16 ಎಕರೆ 9 ಗುಂಟೆ ನಮ್ಗೆ ಅಂಬೇಡ್ಕರ್ ಭವನ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. 16 ಎಕರೆ 9 ಗುಂಟೆ ತೆರವುಗೊಳಿಸಬೇಕಂತದ್ದು ನಮಗೂ ಅಭಿಪ್ರಾಯ ಅಷ್ಟೇ. ಅದಕ್ಕೋಸ್ಕರ ಮಾಡಿ. ಈ ಸಂದರ್ಭದಲ್ಲಿ ಎಂ ಮಾರೆಪ್ಪ, ಆಂಜನೇಯ ಕೊಂಬಿನ್, ರಾಮಕೃಷ್ಣ, ಶೇಖರ ರಾಂಪುರಿ, ವಿಜಯ್ ಗಾರ್ಲೆ, ನಾಗರಾಜ್ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300.
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾನವಿ ತಾಲೂಕಿನ ನೀರ್ಮಾನವಿ ಮತ್ತು ಬೆಟ್ಟದೂರು ಗ್ರಾಮದಲ್ಲಿ ಸುಚಿತಾ ಮಿಲೇನಿಯಂ ಪ್ರಾಜೆಕ್ಟ್ ಕಂಪನಿಯು ಕಾನೂನುಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ತನಿಖೆಯಿಂದ ಬಹಿರಂಗವಾಗಿದ್ದರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಕೂಡಲೇ ಕಂಪನಿಯಿಂದ ಹಣ ವಸೂಲಿ ಮಾಡಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಫೆಬ್ರವರಿ 20ರಂದು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಸಾಮಾಜಿಕ ಕಾರ್ಯಕರ್ತ ಗುರುರಾಜ್ ನಾಗ್ಲಾಪುರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಮಲಾದಿಂದ ಸಿಂಧನೂರುವರೆಗೆ 78 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಗೆ ಉಪಗುತ್ತಿಗೆ ಪಡೆದಿರುವ ಸುಚಿತಾ ಮಿಲೇನಿಯಂ ಕಂಪನಿಯು ಕಲ್ಲು ಗಣಿಗಾರಿಕೆ ನಡೆಸುತ್ತಿದೆ. ಈ ಕುರಿತು ದೂರು ನೀಡಿದ್ದಾಗ ಬಳ್ಳಾರಿ ಗಣಿ ಇಲಾಖೆ ಅಧಿಕಾರಿಗಳು ಸಹಾಯಕ ಆಯುಕ್ತರ ಸಹಯೋಗದಲ್ಲಿ ತನಿಖೆ ನಡೆಸಿ ಡ್ರೋನ್ ಸರ್ವೆ ಮಾಡಿದ್ದರು. ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿರುವುದು ಸಾಬೀತಾಗಿದ್ದರಿಂದ ಹಿಂದಿನ ಸಹಾಯಕ ಆಯುಕ್ತ ಗಜಾನನ ಬಾಲೆ ನೇತೃತ್ವದ ತನಿಖಾ ತಂಡ ತನಿಖಾ ವರದಿ ನೀಡಿ 1,88,00,000 ರೂಪಾಯಿ ದಂಡ ವಿಧಿಸಿ ನೋಟಿಸ್ ನೀಡಿದರು. ಆದರೆ 10 ತಿಂಗಳು ಕಳೆದರೂ ಯಾವುದೇ ದಂಡ ಹಣ ವಸೂಲಿ ಮಾಡಿಲ್ಲ. ನಿಗದಿಪಡಿಸಿದ ದಂಡ ಹಣವನ್ನು ಗಣಿ ಇಲಾಖೆಯ ಭೂ ವಿಜ್ಞಾನಿ ಮುತ್ತಪ್ಪ, ಮಹೇಶ್, ಇಂಜಿನಿಯರ್ ನಂದಿನಿ ಇವರುಗಳು ಕಂಪನಿಯೊಂದಿಗೆ ಶಾಮೀಲಾಗಿ 82 ಲಕ್ಷ ರೂಪಾಯಿ ದಂಡ ಹಣವನ್ನು ಕಡಿತಗೊಳಿಸಿದ್ದಾರೆ. ಸರ್ಕಾರಕ್ಕೆ ಆದಾಯ ಖೋತ ಆಗಲು ಗಣಿ ಇಲಾಖೆ ಅಧಿಕಾರಿಗಳು ಕಾರಣವಾಗಿದ್ದಾರೆ. ದಂಡ ವಸೂಲಿ ಮಾಡದೇ ಇದ್ದರೂ ಕಂಪನಿಗೆ ಹೊಸ ಲೀಸ್ ಮಂಜೂರು ಮಾಡಿದ್ದಾರೆ ಎಂದು ಹೇಳಿದರು. ಪರಿಸರ ಇಲಾಖೆಯ ನಿಯಮಗಳಂತೆ 3 ಎಕರೆ 19 ಗುಂಟೆಯಲ್ಲಿ ಮಾತ್ರ ಗಣಿಗಾರಿಕೆ ಅವಕಾಶ ನೀಡಲಾಗಿದೆ. ಆದರೆ ಕಂಪನಿಯವರು 6 ಎಕರೆ 14 ಗುಂಟೆಯಲ್ಲಿ 4 ಕ್ರಷರ್ ಯಂತ್ರಗಳಿಂದ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. 3 ಎಕರೆ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಅವಕಾಶ ನೀಡಿದೆ. ಜನರೇಟರ್ಗಳನ್ನು ಬಳಸಿ ಕಲ್ಲು ಗಣಿಗಾರಿಕೆ ನಡೆಸಿ ನಿಯಮ ಉಲ್ಲಂಘಿಸಲಾಗುತ್ತಿದೆ. ಕೂಡಲೇ ಸುಚಿತಾ ಮಿಲೇನಿಯಂ ಕಂಪನಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಗಣಿ ಇಲಾಖೆ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಹೋರಾಟ ನಡೆಯಲಿದೆ. ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಬೆಂಬಲಿಸುವಂತೆ ಮನವಿ ಮಾಡಿದರು. ರಾಜ್ಯ ಹೆದ್ದಾರಿಗೆ ಉಪಗುತ್ತಿಗೆ ಪಡೆದಂತಹ ಸುಚಿತ್ ಮಿಲೇನಿಯಂ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಒಂದು ಕಾಮಗಾರಿಗೆ ಒಂದು ಕಂಕರ್ಜಲ್ಲಿ ಸಪ್ಲೈ ಮಾಡುವಂತ ಒಂದು ಉಪಗುತ್ತಿಗೆ ಪಡೆದಿರ್ತಾರೆ. ಅವ್ರು ಏನು ಹೇಳಿದ್ರೆ 2024 ಆಗಸ್ಟ್ ರಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ನೀರ್ಮಾನವಿ ಗ್ರಾಮದ ಸರ್ವೆ ನಂಬರ್ 55/1 ಹಾಗೂ 56ರಲ್ಲಿ ಇದು 3 ಅಡಿಯಲ್ಲಿ ಒಂದು 88,000 ಟನ್ನಿಗೆ ಮಾತ್ರ ಪರವಾನಗಿ ತಗೊಂಡಿರ್ತಾರೆ. ಒಂದು 2 ಲಕ್ಷ ಟನ್ವರೆಗೂ ಹೊಂದಿರ್ತಾರೆ. ಮೊದಲು ಆಗ ನಾವು ದೂರು ಕೊಟ್ಟು ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬಳ್ಳಾರಿಗಳಿಗೆ ದೂರು ಕೊಟ್ಟ ನಂತರ ಅವ್ರು ಬಂದು ಇಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಸರ್, ಅದರಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರ, ಡ್ರೋನ್ ಸರ್ವೆ ಮಾಡ್ತಾರ. ಅದಾದ ನಂತರ ಅವರೊಂದು ದಂಡ ವಿಧಿಸ್ತಾರೆ. ಅವ್ರಿಗೆ ಇಷ್ಟು ಹೆಚ್ಚುವರಿ ಟನ್ ನಾವು ಪರವಾನಗಿ ಕೊಟ್ಟೋದಕ್ಕಿಂತ ಹೆಚ್ಚು ಇದು ಮಾಡಿದ್ರಿ, ಉಲ್ಲಂಘನೆ ನಮ್ಗೇನು ಕಂಡೀಷನ್ಸ್ ಅದರಲ್ಲಿ ಉಲ್ಲಂಘನೆ ಮಾಡಿದ್ರಿ ಅಂತ.
ಅವಾಗ ಅವರು ಜಿಲ್ಲಾಧಿಕಾರಿಗಳಿಗೆ ಆ ಕಂಪನಿಯವರು ನಾವು ಇಷ್ಟು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಎಸಿ ಅವರ ಜೊತೆ ಒಂದು ತಂಡ ರಚನೆ ಮಾಡ್ತಾರೆ. ಎಸಿ ಅವರು ಲೆಟರ್ನು ಹಂಚಿದ್ದಾರೆ, ಸೆಕ್ರೆಟರಿ ಇದೆ ಸರ್. ಅವ್ರು ಏನ್ ಮಾಡ್ತಾರೆ, ಎಸಿ ಅವರು ಸಹಾಯಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಅವರು ಮತ್ತೆ ಉಪನಿರ್ದೇಶಕರು ಭೂ ದಾಖಲೆಗಳ ಇಲಾಖೆ ರಾಯಚೂರು ಮತ್ತು ಹಿರಿಯ ಭೂಜ್ಞಾನಿ ಮತ್ತು ರಾಯಚೂರು ಹಾಗೂ ಆರಕ್ಷಕ ಉಪನಿರೀಕ್ಷಕರು ಇದಕ್ಕೆ ಇವರೆಲ್ಲ ಒಂದು ಟೀಮ್ ಮಾಡಿ ಎಸಿ ಅವರನ್ನು ವಿಸಿಟ್ ಮಾಡ್ತಾರೆ ಎಲ್ಲಿ ಗಣಿಗಾರಿಕೆ ನಡೆಸ್ತಾರೆ. ಅಲ್ಲಿ ಹೋಗಿ 1,88,00,000 ಅಂತ ದಂಡ ಆಗದ ಅಂತ ಅವರು ನಿರ್ಧಾರ ಮಾಡಿ ಎಸಿ ಅವರು ಜಿಲ್ಲಾಧಿಕಾರಿಗಳು ವರದಿ ಕೊಡ್ತಾರೆ. ಅದ್ರ ಪ್ರಕಾರ ನೋಟಿಸ್ ಕೊಡ್ತಾರೆ ಅವರಿಗೆ, ಯಾರಿಗೆ ಕಂಪ್ನಿಗೆ ಹಿರಿಯ ಭೂಜ್ಞಾನಿಗಳು. ಕೊಟ್ಟ ನಂತರ ಏನಂತಂದ್ರೆ ಇವತ್ತುವರೆಗೂ ಆ ಒಂದು ದಂಡವನ್ನ ಪಾವತಿ ಮಾಡಿಕೊಳ್ಳಲು ಇವರೊಂದು ಇದು ಮಾಡ್ತಾ ಇದ್ದಾರೆ. ಯಾರು ನಮ್ಮ ಹಿರಿಯ ಭೂಜ್ಞಾನಿಗಳು ಇವತ್ತಿಗೂ ನಾವು ದಂಡವನ್ನ ಪಾವತಿ ಮಾಡಿಕೊಳ್ಳೋದು 10 ತಿಂಗಳ ಇವತ್ತಿಗೂ ಪಾವತಿ ಮಾಡುವುದಿಲ್ಲ. ಅದಾದ ನಂತರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳು ಮತ್ತೆ ಅದೇನು 3 ಅಡಿಯಲ್ಲಿ ಕೊಟ್ಟಿರ್ತಾರ 55/1 ಮತ್ತು 56 ಸರ್ವೆ ನಂಬರ್ನಲ್ಲಿ ಮತ್ತೆ ಲೀಸ್ 5 ಎಕರೆ ಲೀಸ್ ಮಾಡಿ ಕೊಡ್ತಾರೆ. ಅದು ಇಸಿ ಅಂತ ಪೇಪರ್ ರಚನೆ. ಆ 5 ಎಕರೆಯಲ್ಲಿ 3 ಎಕರೆ 19 ಗುಂಟೆ ಮಾತ್ರ ಕಲ್ಲು ಗಣಿಗಾರಿಕೆ ಮಾಡಬೇಕು. ಆದ್ರೆ ಮೊನ್ನೆ ಪಂಚನಾಮ ಹೋದಾಗ ಅಲ್ಲಿ 6 ಎಕರೆ 18 ಗುಂಟೆಯಷ್ಟು ಮತ್ತೆ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ. ನಾವು ಹೇಳೋದಷ್ಟೇ, ಮೊದಲ ದಂಡನೂ ಅವರು ಪಾವತಿ ಮಾಡಿಲ್ಲ, ಮತ್ತೆ ಅವರಿಗೆ ದಂಡನೂ ಕಡಿಮೆ ಮಾಡಿದ್ದಾರೆ. 82 ಲಕ್ಷ, 1,88,00,000 ದಂಡನ ಮತ್ತೆ 82 ಲಕ್ಷಕ್ಕೆ ಮಾಡಿದ್ದಾರೆ. ಎಸಿ ಅವರು ದಂಡ ಅವ್ರಿಗೆ ವಿಸಿಟ್ ಮಾಡಿ ದಂಡ ಹಾಕಿದ್ರು, ಆ ದಂಡನ 82 ಲಕ್ಷಕ್ಕೆ ಕಡಿಮೆ ಮಾಡಿದ್ದಾರೆ. ಅದ್ರ ವಿರುದ್ಧ ನಾವು 20ನೇ ತಾರೀಕು ಬೆಟ್ಟದೂರು ಗ್ರಾಮದಲ್ಲಿ ಪ್ರೆಷರ್ ಇದೆ, ಅದ್ರ ವಿರುದ್ಧನೇ ನಾವು ಧರಣಿ ಮಾಡ್ತಾ ಇದೀವಿ. ಅದಕ್ಕೆ ಉದ್ದೇಶಗಳು ಏನಂತ ಹೇಳಿದ್ರೆ, ಈ ಒಂದು ದಂಡವನ್ನು ಕಡಿಮೆ ಮಾಡಿದಂತ ಹಿರಿಯ ಭೂವಿಜ್ಞಾನಿ ಮುತ್ತಪ್ಪ ಮತ್ತು ಮಹೇಶ್ ಮತ್ತು ಇಂಜಿನಿಯರ್ ನಂದಿನಿ ಇವ್ರನ್ನ ಅಮಾನತು ಮಾಡಬೇಕು. ಆಮೇಲೆ 2 ಲಕ್ಷ ಪರವಾನಗಿ ತಗೊಂಡಿದ್ದಾರೆ. ಅದ್ರ 4 ಈ ಸಂದರ್ಭದಲ್ಲಿ ಈರಣ್ಣ ನಾಯಕ್, ರೇಣುಕರಾಜ್ ಉಪಸ್ಥಿತರಿದ್ದರು. ರಾಯಚೂರು ವೈದ್ಯಕೀಯ ಕಾಲೇಜು ರಿಮ್ಸ್ನಲ್ಲಿ ನಿಷೇಧಿತ ಮ್ಯಾನ್ಯುವಲ್ ಸ್ಕ್ಯಾವೆಂಚರ್ ಬಳಸಿರುವ ಪ್ರಕರಣದ ದೂರು ನೀಡಿದ್ದರೂ ಯಾವುದೇ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿಲ್ಲ. ಆಯೋಗದ ಅಧ್ಯಕ್ಷರು ಆಗಮಿಸಿದ್ದು ಕೂಡಲೇ ಕ್ರಮಕ್ಕೆ ಮುಂದಾಗಬೇಕೆಂದು ಬಹುಜನ ದಲಿತ ಸಂಘರ್ಷ ಸಮಿತಿ ಮುಖಂಡ ಪ್ರಸಾದ್ ಭಂಡಾರಿ ಆಗ್ರಹಿಸಿದರು. ಅವರಿಂದು ಕಾರ್ಮಿಕರನ್ನು ಬಳಸಿ ಚರಂಡಿ ಸ್ವಚ್ಛತೆಯನ್ನು 2013ರಲ್ಲಿ ಸುಪ್ರೀಂ ಕೋರ್ಟ್ ನಿಷೇಧಿಸಿದೆ. ಆದರೂ ರಿಮ್ಸ್ನಲ್ಲಿ ಕಾರ್ಮಿಕರನ್ನ ಬಳಸಿ ಚರಂಡಿ ಸ್ವಚ್ಛಗೊಳಿಸುವ ಕುರಿತು ದಾಖಲೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಆದರೂ ಯಾವುದೇ ಕ್ರಮವಾಗಿಲ್ಲ. ನಿಷೇಧಿತ ವ್ಯವಸ್ಥೆಯನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನುಸರಿಸಲಾಗುತ್ತಿದೆ. ಕೂಡಲೇ ಸಂಬಂಧಿಸಿದ ವಿರುದ್ಧ ಕಾನೂನು ಕ್ರಮವಾಗದೇ ಇರುವುದು ಸುಪ್ರೀಂ ಕೋರ್ಟ್ ಆದೇಶವನ್ನೇ ಉಲ್ಲಂಘಿಸಿದಂತಾಗಿದೆ. ಪ್ರಕರಣ ಕುರಿತಂತೆ ಆಯೋಗಕ್ಕೆ ದೂರು ನೀಡಲಾಗಿತ್ತು. ಆಯೋಗ ನಗರಕ್ಕೆ ಆಗಮಿಸಿ ವಿಚಾರಣೆ ನಡೆಸಲಿದೆ. ಆಯೋಗ ವಿಳಂಬ ಮಾಡದೆ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಮೊದಲೇ ಅವರು ಅಮಾಯಕರು, ಅವಿದ್ಯಾವಂತರು, ಒಟ್ಟಿಗೆ ಒಂದು ಇದಿಲ್ಲ ಅಂತವರು ಮತ್ತೆ ಎತ್ತಗಳಿಗೆ ಯಾವುದೋ ಒಂದು ಜಿಲ್ಲೆಗೆ ಒಂದು ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ವಿಷಾದನೀಯ ಅನಿಸ್ತಾ ಅಂತಂದ್ರೆ, ಅದು ಸುಪ್ರೀಂ ಕೋರ್ಟ್ ಆಕ್ಟ್ ಏನಿದೆ 2013 ಆಕ್ಟ್ ಪ್ರಕಾರ ಇವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳಲೇಬೇಕು. ನಾವು ಒತ್ತಾಯ ಸಂಬಂಧಿಸಿದ ಯಾರೇ ಇರಲಿ, ಯಾವುದೇ ಇಲಾಖೆಯ ಅಧಿಕಾರಿಗಳಿರ್ಬೋದು, ಪ್ರೈವೇಟ್ ಸಂಸ್ಥೆ ಇರ್ಬೋದು, ಅವ್ರ ಮೇಲೆ ಒಂದು ಆಕ್ಷನ್ ತಗೊಂಡು ಅವರ ಒಂದು ಕಾಂಟ್ರಾಕ್ಟ್ ಏನಿದೆ ನಾವು ಪಟ್ಟಿ ಸೇರಿಸಬೇಕು ಇಮಿಡಿಯೇಟ್ಲಿ. ಅದು ನಾನ್ ಬೇರೆಯವರಿಗೆ ಕರ್ಮಚಾರಿಗಳಿಗೆ ಒಂದು ಸಂತೋಷ ಆಗ್ತದೆ. ಯಾವುದೇ ವಿಷಯ ಮ್ಯಾನೇಜ್ ಕ್ಯಾಬಿನೆಟ್ ಸಫಾಯಿ ಕರ್ಮಚಾರಿಗಳಿಗೆ ಮಾಧ್ಯಮಗಳ ಮುಖಾಂತರನೇ ಗೊತ್ತಾಗ್ತಾ ಇದೆ ಹೊರತು. ಸಫಾಯಿ ಕರ್ಮಚಾರಿ ಸಮುದಾಯ ರಾಷ್ಟ್ರೀಯ ಮುಖಂಡ ಭಾಸ್ಕರ್ ಬಾಬು ಮಾತನಾಡಿ, ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಜಿಲ್ಲಾ ಹಂತದ ಅಧಿಕಾರಿಗಳು ಪಾಲನೆ ಮಾಡುತ್ತಿಲ್ಲ. ಅಧಿಕೃತವಾಗಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದೇ ಇರುವುದರಿಂದ ಸಫಾಯಿ ಕರ್ಮಚಾರಿಗಳಿಗೆ ಅಪಮಾನ ಮಾಡಿದಂತಾಗಿದೆ. 2013ರಲ್ಲಿ ಸುಪ್ರೀಂ ಕೋರ್ಟ್ ನಿಷೇಧಿಸಿದ್ದರೂ ರಾಯಚೂರು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಕಾರ್ಮಿಕರನ್ನ ಬಳಸಲಾಗುತ್ತಿದೆ. ಕೂಡಲೇ ಆಯೋಗ ಕ್ರಮಕ್ಕೆ ಮುಂದಾಗಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನರಸಿಂಹ ಗದಾರ್, ಜೆಎಂ ವೀರೇಶ್, ಸುಧಾಕರ್ ಇದ್ದರು. ತ್ರಿಪದಿ ಕವಿ ಸರ್ವಜ್ಞ ಜಯಂತಿಯನ್ನು ಫೆಬ್ರವರಿ 20ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕುಂಬಾರರ ಸಂಘದ ಗೌರವಾಧ್ಯಕ್ಷ ವೈ ಸುರೇಂದ್ರ ಬಾಬು ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಪ್ರತಿ ವರ್ಷದಂತೆ ಸರ್ವಜ್ಞ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ನಡೆಯಲಿದ್ದು, ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಯಂತಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಅನೇಕ ಚುನಾಯಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ 2024-25 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಜಿಲ್ಲಾ ಕುಂಬಾರ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜೊತೆಗೆ ಸರ್ವಜ್ಞ ಜಯಂತಿಗೆ ನಮ್ಮ ಜಿಲ್ಲೆಯ ಆಡಳಿತವಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅವರು, ನಗರಸಭೆ, ಮಹಾನಗರ ಪಾಲಿಕೆಯವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು, ಎಲ್ಲ ಪದಾಧಿಕಾರಿಗಳು ಮತ್ತು ಈ ಪಕ್ಕದ ಎಲ್ಲ ಹಳ್ಳಿಯ ಜನರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಸಂತಕರ್ಮಿಯರು, ಸರ್ವಜ್ಞರು ಪ್ರತಿಯೊಬ್ಬರ ಜೀವನದಲ್ಲಿ ಏನೇನು ಆಗಬೇಕಾಗಿದೆ, ಏನೇನು ಮಾಡಬೇಕಾಗಿದೆ, 12ನೇ ಶತಮಾನದಲ್ಲಿ ಬಸವಣ್ಣ ನಂತರ ಮುಂದೆ ಬಂದಿರತಕ್ಕಂಥ 14ನೇ ಶತಮಾನದಲ್ಲಿ ಸಂತಕರ್ಮಿ ಸರ್ವಜ್ಞರು ಇವರು ಸಮಾಜದಾಗಿರ್ತಕ್ಕಂಥ ಅನೇಕ ಅನುಕೂಲಗಳನ್ನು ತಿದ್ದಿ ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಜನರಿಗೆ ಯಾವುದೇ ಏನಪ್ಪ ಅಂದುಕೊಂಡ್ರೆ ಕಷ್ಟ ಕಾರ್ಯಗಳು ಬರಬಾರ್ದು ಮತ್ತು ಎಲ್ಲರೂ ಸುಖವಾಗಿ ಮಾಡಬೇಕನ್ನೋ ಸಂದೇಶವನ್ನು ಸರ್ವಜ್ಞರು ಇದು ಮಾಡಿದ್ದಾರೆ, ಜನರಿಗೆ ತಿಳಿಸಿದ್ದಾರೆ. ಜೊತೆಗೆ ಈಗ ಸುಮಾರು ಏನಪ್ಪ ಅಂದ್ರೆ ಇವರು ವಚನಗಳನ್ನು ಬರೆದಿದ್ದಾರೆ. ಅವು ಏನಪ್ಪ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಏನಪ್ಪ ಆಸ್ತಿಯಾಗಿವೆ. ಜೊತೆಗೆ ಇವರು ಏನಪ್ಪ ಅಂತಂದ್ರೆ ಬಹಳಷ್ಟು ಕಾರ್ಯಗಳನ್ನು ಮಾಡಿಕೊಂಡು ಮನೆಯನ್ನು ಬಿಟ್ಟು ಪ್ರತಿಯೊಂದು ಗ್ರಾಮಕ್ಕೆ ಅಲ್ಲಾಡಿ ಅಲ್ಲಿ ಜನರ ಸ್ಥಿತಿಗತಿಗಳನ್ನು ನೋಡಿ ಅವರಿಗೆ ಅನುಕೂಲಗಳನ್ನು ಏನು ತಪ್ಪು ಮಾಡಿದ ಜನರ ಬಲವನ್ನು ನಿಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಮಹಾನ್ ಕವಿ ಶ್ರೀ ಸರ್ವಜ್ಞರು ಅವರ ಒಂದು ಈ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡೋದು ತುಂಬಾ ಸಂತೋಷ. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಸಂದರ್ಭದಲ್ಲಿ ಕುಂಬಾರ ಸಮಾಜ ಅಧ್ಯಕ್ಷ ಕೆ ಶಿವರಾಜ್ ವಡ್ಲೂರು, ಲಕ್ಷ್ಮೀರೆಡ್ಡಿ, ನರಸಿಂಹಲು, ಭೀಮಣ್ಣ ಸೇರಿ ಅನೇಕರು ಇದ್ದರು. ಸಮುದಾಯ 50ನೇ ವರ್ಷಾಚರಣೆ ಅಂಗವಾಗಿ ಫೆಬ್ರವರಿ 21ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ವಿಚಾರ ಸಂಕಿರಣ, ರಂಗಗೀತೆ, ರಂಗಗೌರವ ಹಾಗೂ ನಾಟಕ ಪ್ರದರ್ಶನ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಮುದಾಯ ಅಧ್ಯಕ್ಷ ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನು ಸಾಹಿತಿ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನ ಸಮುದಾಯದ ಗೌರವಾಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ವಹಿಸಲಿದ್ದಾರೆ. ಆಶಯ ನುಡಿಯನ್ನ ಸಮುದಾಯ 50 ಪ್ರಧಾನ ಕಾರ್ಯದರ್ಶಿ ಗುಂಡಣ್ಣ ಚಿಕ್ಕಮಗಳೂರು ನುಡಿಯಲಿದ್ದಾರೆ. ರಾಯಚೂರು ಸಮುದಾಯ ನಡೆದು ಬಂದ ದಾರಿ ಕುರಿತು ಹಿರಿಯ ಚಿಂತಕ ಪ್ರೊಫೆಸರ್ ಆರ್.ಕೆ. ಹುಡುಗಿ ಮಾತನಾಡಲಿದ್ದಾರೆ. ಶರಣು ಮಾಲಿಪಾಟೀಲ್, ಎಸ್. ದೇವೇಂದ್ರಗೌಡ, ಶ್ಯಾಮಲ ಪೂಜಾರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಫ್ಯಾಸಿಸಂ ಮತ್ತು ಸಾಂಸ್ಕೃತಿಕ ರಾಜಕಾರಣ ಕುರಿತು ಚಿಂತಕ ಡಾಕ್ಟರ್ ರಹಮತ್ ತರೀಕೆರೆ ವಿಷಯ ಮಂಡಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ 27 ಜನರಿಗೆ ವಿಶೇಷ ರಂಗ ಗೌರವ ನೀಡಲಾಗುತ್ತದೆ. ಬಿ. ಬಸವಲಿಂಗಯ್ಯ, ಶ್ರೀಕಾಂತ್ ಕಕ್ಕೇರಿ, ಹರಣಿ ಕಕ್ಕೇರಿ, ಗಂಗಾಧರ ಸ್ವಾಮಿ, ಶೀಲಾ ಸ್ವಾಮಿ, ಆರ್.ಕೆ. ಹುಡುಗಿ, ಮಲ್ಲನಗೌಡ ಇಂದೂಪುರು, ತಾಯಣ್ಣ ಯರಗೇರ, ಶಿವಕುಮಾರಿ, ವಿಎನ್ ಅಕ್ಕಿ, ವೀರ ಹನುಮಾನ್, ಶ್ರೀನಿವಾಸ್ ನಾಗಲ್ದಿನ್ನಿ, ಚಂದ್ರಶೇಖರ್ ಬಾಳೆ, ಕೆ. ಕರಿಯಪ್ಪ ಮಾಸ್ತರ್, ಶ್ಯಾಮಲಾ ಪೂಜಾರ್, ರಾಘವೇಂದ್ರ ಕುಷ್ಟಗಿ, ಶರಣು ಮಾಲಿಪಾಟೀಲ್, ಪಿ. ಜನಾರ್ದನ್ ರೆಡ್ಡಿ, ಚಂದ್ರಶೇಖರ್ ಗಾಂಜಾ, ಬಸವರಾಜ್ ಕಳಸ, ಹರ್ವಿ ನಾಗನಗೌಡ, ಬಿ. ರಾಜಶೇಖರ್, ಮಲ್ಲಿಕಾರ್ಜುನ್ ಜಾನೇಕಲ್, ವೆಂಕಟ್ ನರಸಿಂಹಲು, ಪಿ.ಎನ್. ಕುಮಾರ್ ಇವರಿಗೆ ಗೌರವಿಸಲಾಗುತ್ತಿದೆ. ಸಂಜೆ 6:30ಕ್ಕೆ ಡಾಕ್ಟರ್ ವಿಕ್ರ ವಿಸಾಜಿ ರಚಿಸಿ ರಕ್ತ ವಿಲಾಪ ನಾಟಕ ಪ್ರದರ್ಶನಗೊಳ್ಳುತ್ತದೆ. ಸಾರ್ವಜನಿಕರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದರು. ಜಾಗತೀಕರಣ, ಕೋಮುವಾದ ಇಂಥ ಪ್ರಮುಖ ದುಷ್ಟ ಶಕ್ತಿಗಳು ನಮ್ಮ ಜೀವನದ ಮೌಲ್ಯಗಳನ್ನೇ ಬುಡಮೇಲ್ಗೊಳಿಸುವ ಹಿನ್ನೆಲೆಯಲ್ಲಿ ಜನಪರ ಸಂಸ್ಕೃತಿಯನ್ನ ರಕ್ಷಿಸಿ ಬೆಳೆಸುವ ಅವಶ್ಯಕತೆಯಿಂದಾಗಿ ಮತ್ತೊಮ್ಮೆ ಪುನಃ ಕ್ರಿಯಾತ್ಮಕವಾಗಿ ಸಂಘಟಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಸಮುದಾಯ ಹಮ್ಮಿಕೊಳ್ತಾ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. 1975ರ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ಆ ಸಂದರ್ಭದಲ್ಲಿ ಸರ್ವಾಧಿಕಾರದ ವಿರುದ್ಧ ಪ್ರಾರಂಭವಾದ ಸಮುದಾಯದ ಚಟುವಟಿಕೆಗಳು ಇವತ್ತಿನ ಅಘೋಷಿತ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ವ್ಯವಸ್ಥೆಯ ವಿರುದ್ಧ, ಶೋಷಣೆಯ ವಿರುದ್ಧ ತಮ್ಮ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾನೆ ಬಂದಿದೆ. ಕಲೆಗಾಗಿ ಕಲೆ ಅಲ್ಲ, ಕಲೆ ಅನ್ನೋದು ಕಲೆಗಾಗಿ ಅಲ್ಲ, ಬದುಕಿಗಾಗಿ, ಅಂದ್ರೆ ಜನರ ನೋವಿಗಾಗಿ ಮಿಡಿಯುವ ಕಲೆ ಅನ್ನೋದನ್ನ ಮುಖ್ಯ ಧ್ಯೇಯವಾಕ್ಯದೊಂದಿಗೆ ರಂಗಭೂಮಿಯನ್ನ ಪ್ರಮುಖ ಮಾಧ್ಯಮವನ್ನಾಗಿ ಬಳಸಿಕೊಂಡು
ಸಮುದಾಯ ಅನೇಕ ಬೀದಿ ನಾಟಕ, ರಂಗ ಪ್ರಯೋಗ, ವಿಚಾರ ಸಂಕಿರಣ, ಚಿತ್ರಕಲಾ ಪ್ರದರ್ಶನ, ಮಕ್ಕಳ ಬೇಸಿಗೆ ತರಬೇತಿ ಶಿಬಿರ, ಸಂಗೀತ ಕಾರ್ಯಕ್ರಮ, ಕವಿಗೋಷ್ಠಿ ಈ ತರದ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದೆ. ಹಾಗೆಯೇ 1978ರಲ್ಲಿ ಏನ್ ತುರ್ತು ಪರಿಸ್ಥಿತಿ ಇತ್ತಲ್ಲ ಅದರ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ ಅಂತೇಳಿ ಇಡೀ ಕರ್ನಾಟಕದಾದ್ಯಂತ ಒಂದು ಜಾಥಾವನ್ನ ಹಮ್ಮಿಕೊಳ್ಳುತ್ತದೆ. 1979ರಲ್ಲಿ ಹೊಸ ಮೌಲ್ಯಗಳತ್ತ, ಅಂದ್ರೆ ಜಡಗಟ್ಟಿರುವಂತಹ ಮೌಲ್ಯಗಳ ವಿರುದ್ಧ ಹೊಸ ಮೌಲ್ಯಗಳತ್ತ ಜಾಥಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುತ್ತದೆ. 1981ರಲ್ಲಿ ರೈತರು ತೀರಾ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು, ಸಾಲದ ಕೂಪದಲ್ಲಿ ನಡೀತಾ ಇದ್ರು, ಆತ್ಮಹತ್ಯೆಗಳು ನಿರಂತರವಾಗಿ ನಡೀತಾ ಇದ್ರು. ಅಂತಹ ಸಂದರ್ಭದಲ್ಲಿ ರೈತರಿಗೆ ಸಾಂಸ್ಕೃತಿಕ ಜಾಥಾ ಅನ್ನುವುದನ್ನ ಬೀದರ್ನಿಂದ ಒಂದ್ ಕಡೆ ಶುರುವಾಗಿ, ಚಾಮರಾಜನಗರದಿಂದ ಶುರುವಾಗಿ ಕರ್ನಾಟಕದಾದ್ಯಂತ ಸಂಚಲನ ಸೃಷ್ಟಿ ಮಾಡಿರುವಂತಹ ಜಾಥಾವನ್ನ 1981ರಲ್ಲಿ ಸಮುದಾಯ ಹಮ್ಮಿಕೊಂಡಿತ್ತು. 1985ರಲ್ಲಿ ಇಡೀ ದೇಶಾದ್ಯಂತ ಬರಗಾಲ ಇತ್ತು, ಜನ ತತ್ತರಿಸಿ ಹೋಗಿದ್ರು, ಸರ್ಕಾರಗಳು ಜಡಗಟ್ಟಿ ಹೋಗಿದ್ವು, ಬಡವರಿಗೆ ಮತ್ತು ರೈತರಿಗೆ, ಕಾರ್ಮಿಕರಿಗೆ ಸ್ಪಂದಿಸುವ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಜನರನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮವನ್ನ 1985ರಲ್ಲಿ ಭೀಕರ ಬರದಿದ್ರು ದಶಕದ ಜಾಥಾ ಅನ್ನುವ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿತ್ತು. ಮತ್ತೆ 1986ರಲ್ಲಿ ಅಣುಬಾಂಬ್ಗಳ ಪ್ರಯೋಗ ನಡೀತದೆ, ವಿಶ್ವದಲ್ಲಿ ಯುದ್ಧದ ಕರಾಳ ಛಾಯೆ ಮೂಡಿರ್ತದೆ. ಅಂತ ಸಂದರ್ಭದಲ್ಲಿ ವಿಶ್ವ ಶಾಂತಿಗಾಗಿ ಅಣು ಸಮರದ ವಿರುದ್ಧ ಶಾಂತಿ ಜಾಥಾ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಕರ್ನಾಟಕದಾದ್ಯಂತ ಸಮುದಾಯ ರೂಪಿಸಿರುವಂತಹ ಇತಿಹಾಸ ಇದೆ. ಇಂಥ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕನೇ ಈ ಸಂದರ್ಭದಲ್ಲಿ ಶರಣು ಮಾಲಿಪಾಟೀಲ್, ಮಲ್ಲನಗೌಡ ಇಂದುಪುರು, ವಿಎನ್ ಅಕ್ಕಿ, ಶ್ಯಾಮಲ ಪೂಜಾರ್, ಸುಲೋಚನಾ ಸಂಘ, ಚಂದ್ರಶೇಖರ್ ನೆಲಹಾಳ ಸೇರಿ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಜೆಡಿಎಸ್ ಮುಖಂಡರ ವಿರುದ್ಧ ಸುಳ್ಳು ಕೇಸ್ ದಾಖಲು ಖಂಡಿಸಿ ಜೆಡಿಎಸ್ನಿಂದ ಪ್ರತಿಭಟನೆ, ಪೊಲೀಸರಿಗೆ ಮನವಿ. ಬಾಲಕಿಯರ ಪಿಯು ಕಾಲೇಜಿನಲ್ಲಿ ಕೊಠಡಿ ಉದ್ಘಾಟನೆ, ಸರ್ಕಾರದ ಸೌಲಭ್ಯಗಳು ಜನರಿಗೆ ತಲುಪಿದಾಗ ಮಾತ್ರ ಸರ್ಕಾರ ಜೀವಂತ, ಡಾ. ಶಿವರಾಜ್ ಪಾಟೀಲ್. ನೀರ್ಭಾವಿ ಕುಂಟ ಬಳಿಯೇ ಡಾ. ಅಂಬೇಡ್ಕರ್ ಭವನ ನಿರ್ಮಿಸಲಿ, ಒತ್ತುವರಿ ತೆರವಿಗೆ ಆಗ್ರಹಿಸಿ ಕಾನೂನು ಹೋರಾಟ, ಕೆಇ ಕುಮಾರ್. ನೀರ್ಮಾನ್ವಿ ಬಳಿ ಅಕ್ರಮ ಕಲ್ಲು ಗಣಿಗಾರಿಕೆ, ಸುಚಿತಾ ಮಿಲೇನಿಯಂ ಕಂಪನಿ ಗಣಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ 20ರಿಂದ ಪ್ರತಿಭಟನೆ, ಗುರುರಾಜ್ ನಾಗಲಾಪುರ್. ರಿಮ್ಸ್ ಚರಂಡಿ ಸ್ವಚ್ಛತೆಗೆ ಕಾರ್ಮಿಕರ ಬಳಕೆ, ದಾಖಲಾಗದ ದೂರು, ಸಫಾಯಿ ಕರ್ಮಚಾರಿ ಆಯೋಗ ಕ್ರಮ ಕೈಗೊಳ್ಳಲಿ, ಪ್ರಸಾದ್ ಭಂಡಾರಿ. ಫೆಬ್ರವರಿ 20ರಂದು ತ್ರಿಪದಿ ಕವಿ ಸರ್ವಜ್ಞ ಜಯಂತಿ, ಪ್ರತಿಭಾ ಪುರಸ್ಕಾರ, ವೈಸುರೇಂದ್ರ ಬಾಬು. ಮತ್ತು ಫೆಬ್ರವರಿ 21ರಂದು ಸಮುದಾಯ 50 ಅಂಗವಾಗಿ ವಿಚಾರ ಸಂಕಿರಣ, ರಂಗಗೌರವ, ಪ್ರವೀಣ್ ರೆಡ್ಡಿ ಗುಂಜಳಿ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.